गोविन्दाय नमो नमः। ॐ ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च। श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषशून्यवादी पाश्चात्यदेशधारिणे। नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरत्रिसे नमः। हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। Mic is on. Mic is on. ಹರೇ ಕೃಷ್ಣ. ಸೊ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಹಲವಾರು ಮುಖ್ಯ ಕಥೆಗಳು ಬರುತ್ತೆ. ಅದರಲ್ಲಿ ಒಂದು ನಾರದರ ಒಂದು ಕತೆ, ನಾರದ ಮತ್ತೆ ವ್ಯಾಸರ ಸಂವಾದ ಬರುತ್ತೆ. ಅದು ಯಾವ ಚಾಪ್ಟರ್ ಗೊತ್ತಾ? 4ನೇ ಅಧ್ಯಾಯದಿಂದ ಸ್ಟಾರ್ಟ್ ಆಗುತ್ತೆ. ಅಪಿಯರೆನ್ಸ್ ಆಫ್ ಶ್ರೀ ನಾರದ, ನಾರದರ ಆಗಮನ. ನಾರದರು ಆ್ಯಕ್ಚುಲಿ ತ್ರಿಕಾಲಜ್ಞರು ಮತ್ತು ದೇವ ಋಷಿಗಳು, ಎಲ್ಲ ದೇವತೆಗಳ ಋಷಿಗಳು ಅವರು. ಸೊ ಅವರಿಗೆ ಯಾವುದೇ ಒಂದು ಲಿಮಿಟ್ ಇಲ್ಲ. ಅವ್ರು ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಪ್ರಚಾರ ಮಾಡ್ಬೋದು. ಅವರನ್ನು ತಡೆಗಟ್ಟೋರು ಯಾರೂ ಇಲ್ಲ. ಹಿ ಹ್ಯಾಸ್ ಕಂಪ್ಲೀಟ್ ವೀಸಾ. ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ವೀಸಾ ಬೇಕು. ಅದು ನಾರದರಿಗೆ ಆಲ್ ಯೂನಿವರ್ಸಲ್ ವೀಸಾ ಇದೆ. ಯಾವ ಲೋಕಕ್ಕಾದರೂ ಹೋಗ್ಬೋದು. ಯು ಕ್ಯಾನ್ ಟ್ರಾವೆಲ್ ಎನಿ ಪ್ಲೇಸ್. ಯಾಕೆಂದರೆ ಅವರು ಕೃಷ್ಣನ ಶುದ್ಧ ಭಕ್ತರು. ಶುದ್ಧ ಭಕ್ತರಿಗೆ ಕೃಷ್ಣ ಅಲ್ಟಿಮೇಟ್ ಫ್ರೀಡಮ್ ಕೊಡ್ತಾನೆ. ಯಾಕೆಂದರೆ ಅವ್ರು ಎಂದೂ ಏನೂ ತಪ್ಪು ಮಾಡೋದಿಲ್ಲ. ಯಾರು ತಪ್ಪು ಮಾಡ್ತಾರೆ ಅವರಿಗೆ ಒಂದು ಸೀಮೆ ಹಾಕ್ತಾರೆ ಅಥವಾ ಒಂದು ಬೌಂಡ್ರಿ ಹಾಕ್ತಾರೆ, ರೈಟ್? ಕಳ್ಳರಿಗೆ ಜೈಲಲ್ಲಿ ಇಡ್ತಾರೆ. ಯಾಕೆಂದರೆ ಹೊರಗಡೆ ಬಂದರೆ ಅವರು ಕಳ್ಳತನ ಮಾಡ್ತಾರೆ. ಸೊ ಸ್ಟ್ರಾಂಗ್ ಲಿಮಿಟೇಷನ್. ಅದು ದಾಟಿ ಹೋಗಕ್ಕೆ ಆಗಲ್ಲ. ಅಷ್ಟು ಸ್ಟ್ರಾಂಗ್ ಪ್ರೊಟೆಕ್ಷನ್ ಇರುತ್ತೆ ಅಲ್ಲಿ ಜೈಲಲ್ಲಿ. ಮನೇಲಿ ಕೂಡ ಸಪೋಸ್ ಮಕ್ಕಳಿಗೆ ತಂದೆ ತಾಯಿ ಒಂದು 500 ರೂಪಾಯಿ ಪಾಕೆಟ್ ಮನಿ ಕೊಡ್ತಾರೆ. ಅದನ್ನು ಅವರು ದುರುಪಯೋಗ ಮಾಡಿದರೆ, ಎಲ್ಲೋ ಸುಮ್ಮನೆ ದುರುಪಯೋಗ ಮಾಡಿ ಖರ್ಚು ಮಾಡಿದರೆ, ನೆಕ್ಸ್ಟ್ ಟೈಮ್ ತಂದೆ ಕೊಡೋದಿಲ್ಲ, ಲೆಕ್ಕ ಕೊಡು ಅಂತಾರೆ, ರೈಟ್? ಯಾವಾಗ ಅದನ್ನು ಚೆನ್ನಾಗಿ ಉಪಯೋಗಿಸ್ತಾರೆ, ಇನಿಷ್ಟು ಕೊಡ್ತಾರೆ. ನಿಮಗೆ ಮೋರ್ ಫೆಸಿಲಿಟೀಸ್. ಒಂದು ಹಸು ಅದು ತುಂಬ ಏನಂತಾರೆ, ಫೆರೋಷಿಯಸ್, ತುಂಬ ಏನಂತಾರೆ, ಸಿಟ್ಟಿನ ಹಸುವಾಗಿದ್ದರೆ ಅದಕ್ಕೆ ಟೈಟಾಗಿ ಕಟ್ ಹಾಕ್ತಾರೆ. ಅದ್ರ ಹಗ್ಗ ನೀವು 2 ಫೀಟ್ ಇರುತ್ತೆ ಅಷ್ಟೇ. ಆ ಹಸು ಹೇಳಿದ್ದು ಕೇಳಿದ್ರೆ ಸ್ವಲ್ಪ ಲೂಸ್ ಮಾಡ್ತಾರೆ. ಸೊ ಕೆಲವೊಮ್ಮೆ ಹಸು ಗುದ್ದಕ್ಕೆ ಬರುತ್ತೆ ನೋಡಿ, ತನ್ನ ಕೋಡ್ ತೋರಿಸುತ್ತೆ, ಕೊಂಬು ತೋರಿಸುತ್ತೆ, ಅದು ಫುಲ್ ಟೈಟ್ ಹಾಕ್ತಾರೆ. ಅದಕ್ಕೆ ಹತ್ತಿರ ಬಂದು ಟಚ್ ಮಾಡಿದ್ರೆ ಏನು ಮಾಡಲಿಲ್ಲ ಅಂದರೆ ಸ್ವಲ್ಪ ಲೂಸ್ ಬಿಡ್ತಾರೆ. ಇನ್ನೊಬ್ಬರು ಮನೆ ತಿನ್ನೋಕೆ ಹೋದರೆ, ಇನ್ನೊಬ್ಬರು ಗದ್ದೆಯಲ್ಲಿ ತಿನ್ನೋಕೆ ಹೋದರೆ ಕಟ್ಟೆ ಇಡ್ತಾರೆ. ಮೇ ಬಿ ಸ್ವಲ್ಪ ಅವ್ರ ಗದ್ದೆಯಲ್ಲಿ ಓಡಾಡುವಷ್ಟು ರೋಪ್, ಅದು ಹಗ್ಗ ಉದ್ದ ಬಿಡ್ಬೋದು. ಆದರೆ ಹಸು ಎಲ್ಲೋದ್ರೂ ವಾಪಸ್ ಬರುತ್ತೆ ಮನೆಗೆ. ಬೇರೆಯವ್ರ ಗದ್ದೆಯಲ್ಲಿ ತಿನ್ನೋದಿಲ್ಲ. ಚೆನ್ನಾಗಿ ಅದು ಹೇಳಿದ್ದು ಕೇಳುತ್ತೆ ಅಂತಂದರೆ ಅದನ್ನು ಲೂಸ್ ಬಿಟ್ಬಿಡ್ತಾರೆ. ಸೊ ಎಷ್ಟು ನಾವು ಭಗವಂತನಿಗೆ ಶರಣಾಗ್ತೀವಿ ಅಷ್ಟು ನಮಗೆ ಫ್ರೀಡಮ್ ಸಿಗುತ್ತೆ.
ಎಷ್ಟು ನಾವು ಭಗವಂತನ ನಿಯಮಗಳನ್ನು ಉಲ್ಲಂಘಿಸ್ತೀವಿ ಅಷ್ಟು ನಮಗೆ ಬಂಧನ, ಕಟ್ಟಾಕ್ತಾರೆ ನಮ್ಮನ್ನು. ಸೊ ಭಗವಂತ ನಮ್ಮನ್ನು ಹೇಗೆ ಕಟ್ಟಾಕ್ತಾನೆ? ತ್ರಿಗುಣಗಳಿಂದ, ಸತ್ವಗುಣ, ರಜಗುಣ, ತ್ರಿಗುಣಗಳ ಬಂಧನದಿಂದ ನಮ್ಮನ್ನು ಕಟ್ಟಾಕ್ತಾನೆ. ರೈಟ್. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣಸಂಗಸ್ಯ ಸದಸದ್ಯೋನಿ ಜನ್ಮಸು. ಸೊ ಗುಣಗಳ ಪ್ರಭಾವದಿಂದ ನಾವು ಈ ಜಗತ್ತಿನಲ್ಲಿ ಸಿಕ್ಕಿ ಬಿದ್ದಿದ್ದೀವಿ. ರೈಟ್. ಮತ್ತು ಸದ್ ಅಸದ್ ಯೋನಿ ಜನ್ಮಸು, ಕೆಲವೊಮ್ಮೆ ಒಂದೊಂದು ಜನ್ಮ ತಗೊಂತಾ ಇರ್ತೀವಿ. ಕೆಲವೊಮ್ಮೆ ಒಳ್ಳೆ ಜನ್ಮ ಅಂದರೆ ಮನುಷ್ಯ ಜನ್ಮ, ಕೆಲವೊಮ್ಮೆ ಪ್ರಾಣಿ ಜನ್ಮ. ರೈಟ್. ಸಮ್ಟೈಮ್ಸ್ ಹ್ಯೂಮನ್, ಸಮ್ಟೈಮ್ಸ್ ಎನಿಮಲ್, ಗುಣಗಳ ಸಂಪರ್ಕದಿಂದ. ರೈಟ್. ಸೊ ಭಾಗವತದಲ್ಲಿ ಭಕ್ತಿಯ ತತ್ವವನ್ನು ವರ್ಣನೆ ಮಾಡಿದ್ದಾರೆ. ಭಕ್ತಿ, ಶುದ್ಧ ಭಕ್ತಿ ಮಾಡೋದ್ರಿಂದ ಏನಾಗುತ್ತೆ? ನಾವು ಗುಣಗಳ ಹಿಡಿತದಿಂದ ಹೊರಬರ್ತೀವಿ. ಮಾಂ ಚಯೋವ್ಯಚಾರೇಣ ಭಕ್ತಿ ಯೋಗ್ಯನ ಸೇವತೆ ಸಗುಣಾನ್ ಸಮತೀತೇಜಾನ್ ಬ್ರಹ್ಮಭೂಯ ಕಲ್ಪತೆ. ಅವ್ಯಭಿಚಾರೇಣ ಭಕ್ತಿ, ಶುದ್ಧ ಭಕ್ತಿಯನ್ನು ಮಾಡಿದರೆ ನಾವು ಗುಣಗಳ ಪ್ರಭಾವದಿಂದ ಹೊರಬರಬಹುದು. ವಿ ಕ್ಯಾನ್ ಬಿಕಮ್ ಲಿಬರೇಟೆಡ್. ಆ ಶುದ್ಧ ಭಕ್ತಿಯ ತತ್ವವನ್ನು ಭಾಗವತದಲ್ಲಿ ವರ್ಣನೆ ಮಾಡಿದೆ ಶ್ರೀಮದ್ ಭಾಗವತ ಪುರಾಣ. ಭಗವದ್ಗೀತೆಯಲ್ಲಿ ಕೂಡ ಶುದ್ಧ ಭಕ್ತಿ ಬಗ್ಗೆನೇ ಹೇಳ್ತಾರೆ. ರೈಟ್. ಸೊ ಪ್ಯೂರ್ ಡಿವೋಷನಲ್ ಸರ್ವಿಸ್. ಅವ್ಯಭಿಚಾರೇಣ ಭಕ್ತಿ. ವ್ಯಭಿಚಾರಿ ಭಕ್ತಿ ಅಂದರೆ, ವ್ಯಭಿಚಾರ ಅಂದರೆ ಏನು? ವ್ಯಭಿಚಾರ ಮೀನ್ಸ್ ವಂಚನೆ ಅಥವಾ ಇಲಿಸಿಟ್ ಆ್ಯಕ್ಟಿವಿಟೀಸ್ ಆರ್ ಮಿಕ್ಸ್ಡ್ ಆ್ಯಕ್ಟಿವಿಟೀಸ್. ವ್ಯಭಿಚಾರ ಅಥವಾ ಮಿಕ್ಸ್ಡ್ ಅಲಾಯ್ಡ್ ಡಿವೋಷನಲ್ ಸರ್ವಿಸ್ ಅಂದರೆ ಶ್ರೀಲ ಪ್ರಭುಪಾದರು. ಅಲಾಯ್ಡ್ ಅಂದರೆ ಸ್ವಲ್ಪ ಶುದ್ಧ ಬಂಗಾರ ಇದೆ, ಅದರಲ್ಲಿ ಸ್ವಲ್ಪ ಬೇರೆ ಒಂದು ಪದಾರ್ಥ ಮಿಕ್ಸ್ ಮಾಡಿದರೆ ಅದು ಅಲಾಯ್ ಆಗಿಬಿಡುತ್ತೆ. 24 ಕ್ಯಾರೆಟ್ ಗೋಲ್ಡ್ ಬಿಕಮ್ಸ್ 22 ಕ್ಯಾರೆಟ್, 20 ಕ್ಯಾರೆಟ್, 18 ಕ್ಯಾರೆಟ್ ಇದೆ. ಈಗ ಮಿಶ್ರಣ ಇದೆ ಅದರಲ್ಲಿ. ಆದರೆ ಶುದ್ಧ ಭಕ್ತಿ ಇದೆ. ಶುದ್ಧ ಭಕ್ತಿಯಲ್ಲಿ ಕರ್ಮ ಜ್ಞಾನ ಮಿಕ್ಸ್ ಮಾಡಿಬಿಟ್ರೆ ಅದು ಮಿಶ್ರಿತ ಭಕ್ತಿ ಆಗ್ತದೆ. ಭಕ್ತಿಯಲ್ಲಿ ಕರ್ಮ ಮಿಕ್ಸ್ ಮಾಡೋದಂದ್ರೇನು? ಭಕ್ತಿ ಸೇವೆ ಮಾಡ್ತೀನಿ, ಆದರೆ ಭಕ್ತಿ ಸೇವೆ ಕರ್ಮಫಲ ನಾನು ಭೋಗಿಸಬೇಕು. ಭಗವಂತನ ಸೇವೆ ಮಾಡ್ತೀನಿ, ಆದರೆ ಭಗವಂತನ ಸೇವೆಯ ಫಲ ನನಗೂ ಬೇಕು. ಕೆಲವರು ತಿರುಪತಿ ಬಾಲಾಜಿಗೆ ಹೋಗ್ತಾರೆ. ಬಾಲಾಜಿಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನಾನು ನಿನ್ನನ್ನು ಪಾರ್ಟ್ನರ್ ಆಗಿ ತೊಗೊತಾ ಇದ್ದೀನಿ, ನನಗೆ ಪ್ರಾಫಿಟ್ ಕೊಡು, ಪ್ರಾಫಿಟ್ ಕೊಟ್ಟರೆ ನಾನು ಇಷ್ಟು ನಿಮಗೆ ವಾಪಸ್ ಹೋಗ್ತೀನಿ. ಇದು ಶುದ್ಧ ಭಕ್ತಿನಾ? ದಿಸ್ ಇಸ್ ಮಿಶ್ರಿತ ಭಕ್ತಿ. ಇಟ್ಸ್ ನಾಟ್ ಪ್ಯೂರ್ ಡಿವೋಷನಲ್ ಸರ್ವಿಸ್. ರೈಟ್. ಕೆಲವರು ಏನೋ ಒಂದು ಸೇವೆ ಮಾಡ್ತಾರೆ ನೋಡಿ. ಒಂದು ಏನಂತಾರೆ ಧರ್ಮಶಾಲೆ ಛತ್ರ ಇರುತ್ತಲ್ಲ, ಅಲ್ಲಿ ಹೋಗಿದ್ದೆ ಕ್ಯಾಂಪಿಗಂತ. ಅಲ್ಲಿ ಫ್ಯಾನ್ ಮೇಲೂ ಹೆಸರು ಬರೆದಿತ್ತು, ಡೊನೇಟೆಡ್ ಬೈ ಸೊ ಆ್ಯಂಡ್ ಸೊ XYZ ಅಂತ ಹೆಸರು ಬರೆದಿತ್ತು. ಫ್ಯಾನಿನ ಬ್ಲೇಡ್ ಮೇಲೆ ಕೂಡ. ಅಂದರೆ ಈ ಡೋನರು ಡೊನೇಷನ್ ಕೊಡ್ತಾರೆ, ಆದರೆ ಅವ್ರ ಹೆಸರು ಎಲ್ಲ ಕಡೆ ಇರಬೇಕು. ಸೊ ದ್ಯಾಟ್ ಈಸ್ ವಾಟ್ ಮಿಶ್ರಿತ ಭಕ್ತಿ, ಶುದ್ಧ ಭಕ್ತಿ ಅಲ್ಲ. ಯಾಕಂದರೆ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ, ಆದರೆ ಅದರಿಂದ ವಾಪಸ್ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ರೈಟ್. ಮಾನ ಸಮ್ಮಾನ ಮತ್ತು ಹೆಸರು, ಹೊಗಳಿಕೆ. ಸೊ ದ್ಯಾಟ್ ಈಸ್ ನಾಟ್ ಶುದ್ಧ ಭಕ್ತಿ, ಅದು ಮಿಶ್ರಿತ ಭಕ್ತಿ. ಸೊ ಕರ್ಮ ಮಿಶ್ರಿತ ಭಕ್ತಿ. ದೆನ್ ದೇರ್ ಇಸ್ ಜ್ಞಾನ ಮಿಶ್ರಿತ ಭಕ್ತಿ. ಜ್ಞಾನಿ ಅಂದರೆ ಏನು? ಮೋಕ್ಷ ಬೇಕು ನನಗೆ ಶಾಂತಿ ಬೇಕು. ದಟ್ ಇಸ್ ಜ್ಞಾನಿ ಟೆಂಡೆನ್ಸಿ. ಅಹಂ ಬ್ರಹ್ಮಾಸ್ಮಿ, ನಾನು ಈ ಜಗತ್ತಿನ ಎಲ್ಲ ದುಃಖಗಳಿಂದ ಮೋಕ್ಷ ಪಡೆದು ಐ ಶುಡ್ ಬಿ ಆನ್ ಶಾಂತಿ ಪ್ಲ್ಯಾಟ್ಫಾರ್ಮ್. ಸೊ ಭಕ್ತಿ ಸೇವೆ ಮಾಡ್ತಾನೆ, ಅದಕ್ಕೋಸ್ಕರ ಶಾಂತಿ ಬೇಕು, ನನಗೆ ಶಾಂತಿ ಬೇಕು. ಸೊ ದಟ್ ಹೀಸ್ ಜ್ಞಾನಿ, ಜ್ಞಾನ ಮಿಶ್ರಿತ ಭಕ್ತ. ಯಾಕೆಂದರೆ ಅದರಲ್ಲಿ ಸೆಂಟ್ರ್ ಯಾರಿದ್ದಾರೆ? ನಾನು ಸೆಂಟ್ರು. ನಾನು ಭಗವಂತನ ಸೇವೆ ಮಾಡ್ತೀನಿ, ಯಾಕೆ? ನನಗೆ ಶಾಂತಿ ಸಿಗುತ್ತೆ. ಸೊ ದಟ್ಸ್ ನಾಟ್ ಶುದ್ಧ ಭಕ್ತಿ. ಕರ್ಮ ಮಿಶ್ರಿತ ಭಕ್ತಿ ಅಂದರೆ ನಾನು ಭಗವಂತನ ಸೇವೆ ಮಾಡ್ತೀನಿ, ಯಾಕೆಂದರೆ ಅದರಲ್ಲಿ ನನಗೆ ಲಾಭ ಇದೆ. ನೋಡಿ, ಹೂಸ್ ಎ ಸೆಂಟರ್? ದೇವ್ರ ಸೆಂಟರ್ ಎಲ್ಲಿದ್ದಾನೋ ನಾವು ಸೆಂಟ್ರಲ್ಲಿದ್ದೀವಿ. ಎಲ್ಲಿವರೆಗೂ ನಾವು ಸೆಂಟ್ರಲ್ಲಿ ಇರ್ತೀವಿ ಅದು ಶುದ್ಧ ಭಕ್ತಿ ಅಲ್ಲ. ಸೊ ಕರ್ಮ ಮಿಶ್ರಿತ ಭಕ್ತಿ ನಾವು ಸೆಂಟ್ರು, ನನಗೆ ಲಾಭ ಬೇಕು. ಜ್ಞಾನ ಮಿಶ್ರಿತ ಭಕ್ತಿ ನನಗೆ ಮೋಕ್ಷ ಬೇಕು, ನನಗೆ ಶಾಂತಿ ಬೇಕು. ಸೊ ದಟ್ ಈಸ್ ಜ್ಞಾನ ಮಿಶ್ರಿತ ಭಕ್ತಿ. ಯೋಗ ಮಿಶ್ರಿತ ಭಕ್ತಿ. ಯೋಗ ಮಿಶ್ರಿತ ಭಕ್ತಿ ಅಂದರೆ ನಾನು ಸಿದ್ಧಿಯನ್ನು ಪಡಿಬೇಕು, ನಾನು ಪರ್ಫೆಕ್ಟ್ ಆಗಬೇಕು, ನಾನು ಪರ್ಫೆಕ್ಟ್ ಆಗಬೇಕು ಅಂತ ಒಂದು ಇಚ್ಛೆಯಿಂದ ಯಾರು ಸೇವೆ ಮಾಡ್ತಾರೆ, ಅದು ಯೋಗ ಮಿಶ್ರಿತ ಭಕ್ತಿ. ಅಷ್ಟ ಸಿದ್ಧಿಗಳಿವೆ. ಅಣಿಮ, ಲಹಿಮ, ಮಹಿಮ, ಪ್ರಾಪ್ತಿ, ದೇರ್ ಆಲ್ ಅಷ್ಟ ಸಿದ್ಧೀಸ್. ಅದೆಲ್ಲ ಸಿದ್ಧಿಗಳು ಬೇಕು ನನಗೆ. ಆ ಸಿದ್ಧಿ ನನಗೆ ಸಿಕ್ಕರೆ ನಾನು ಫೇಮಸ್ ಆಗ್ತೀನಿ. ಅದು ಯೋಗ ಮಿಶ್ರಿತ ಭಕ್ತಿ. ಸೊ ಕರ್ಮ ಮಿಶ್ರಿತ, ಜ್ಞಾನ ಮಿಶ್ರಿತ, ಯೋಗ ಮಿಶ್ರಿತ, ಆ್ಯಂಡ್ ಫೈನಲಿ ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಅಂದರೆ ಏನು?
ಭಗವಂತ ಸಂತೋಷವಾಗಿರಬೇಕು, ಭಗವಂತ ಸಂತುಷ್ಟನಾಗಿರಬೇಕು, ಭಗವಂತನ ಸೇವೆ ಮಾಡಬೇಕು. ನನಗೇನು ಸಿಗಲಿ ಸಿಗದೇ ಇರಲಿ ಪರವಾಗಿಲ್ಲ, ನಾನು ಭಗವಂತನಿಗೆ ಸೇವೆ ಸಲ್ಲಿಸ್ತೇನೆ. ಗಾಡ್ ಶುಡ್ ಬಿ ದ ಸೆಂಟರ್. ಸೊ ದಟ್ ಈಸ್ ಶುದ್ಧ ಭಕ್ತಿ. ನನ್ನ ಸ್ವಂತ ಇಚ್ಛೆಗಳೇನೂ ಇಲ್ಲ, ಸ್ವಾರ್ಥ ಇಚ್ಛೆಗಳೇನಿಲ್ಲ, ಕೇವಲ ಭಗವಂತನನ್ನು ಸಂತುಷ್ಟಗೊಳಿಸಬೇಕು, ಅದು ಶುದ್ಧ ಭಕ್ತಿ. ತಾಯಿ ಯಶೋದ, ಹನುಮಂತ, ದೇರ್ ಆಲ್ ಪ್ಯೂರ್ ಡಿವೋಟೀಸ್. ತಮಗೋಸ್ಕರ ಏನಾದರೂ ಬೇಡ್ಕೊಂಡ್ರ? ಪ್ರಹ್ಲಾದ ತಮಗೋಸ್ಕರ ಏನಾದ್ರು ಬೇಡ್ಕೊಂಡ? ಏನು ಬೇಡ್ಕೊಳ್ಳಿಲ್ಲ. ಯಾವಾಗ ಪ್ರಹ್ಲಾದನಿಗೆ ಎಷ್ಟು ಕಷ್ಟ ಕೊಟ್ಟರು, ಹಿರಣ್ಯಕಶಿಪು ಕೊಲ್ಲಕ್ಕೆ ಹೋದರು, ಭಗವಂತ ಬಂದು ಕಾಪಾಡಿದ, ಹಿರಣ್ಯಕಶಿಪು ಸಂಹಾರ ಮಾಡಿದ, ಎಲ್ಲ ಮಾಡಿದ ಮೇಲೆ ಭಗವಂತ ಕೇಳ್ತಾನೆ ಪ್ರಹ್ಲಾದನಿಗೆ, ಪ್ರಹ್ಲಾದ ಏನಾದರೂ ಕೇಳು ಅಂತ. ಪ್ರಹ್ಲಾದ ಹೇಳ್ತಾನೆ ನನಗೇನು ಬೇಡ ಅಂತ. ದಿಸ್ ಇಸ್ ಶುದ್ಧ ಭಕ್ತಿ. ಆದರೆ ನರಸಿಂಹರು ಹೇಳ್ತಾರೆ ಏನಾದರೂ ಬೇಡು ನೀನು, ನಾನು ಕೊಡಬೇಕು ಅಂತ. ಆಗ ಪ್ರಹ್ಲಾದ ಹೇಳ್ತಾನೆ ನನಗೇನು ಬೇಡ, ನಾನು ನಿನ್ನ ಪ್ರಾರ್ಥನೆ ಮಾಡಿದ್ದೀನಿ, ನಿನ್ನ ಸೇವೆ ಮಾಡಿದ್ದೀನಿ, ಅದಕ್ಕೆ ಪ್ರತಿಫಲ ನನಗೇನು ಬೇಡ. ನಾನು ಬೇಕು ಅಂತ ಮಾಡಲಿಲ್ಲ, ನನಗೇನಾದ್ರು ಬೇಕು ಅಂತ ಮಾಡಲಿಲ್ಲ. ಆ ರೀತಿ ಮಾಡಿದರೆ ನಾನು ವಣಿಕನಾಗ್ತೀನಿ. ವಣಿಕ ಅಂದರೆ ಬಿಸ್ನೆಸ್ ಮ್ಯಾನ್. ಸೊ ವಣಿಕ ಭಗವಂತನ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಹೋಗಲೇಬಾರ್ದು. ಭಗವಂತನಿಗೆ ಏನು ಮಾಡಬೇಕು? ಸೇವೆ ಮಾಡಬೇಕು. ವಿ ಶುಡ್ ಸರ್ವ್ ಕೃಷ್ಣ. ಸೊ ದಟ್ ಇಸ್ ಪ್ಯೂರ್ ಡಿವೋಷನ್ ಸರ್ವಿಸ್. ಆಗ ತುಂಬ ಒತ್ತಾಯ ಮಾಡಿದ ಮೇಲೆ ಪ್ರಹ್ಲಾದರು ಒಂದು ಪ್ರಾರ್ಥನೆ ಮಾಡ್ತಾರೆ, ಒಂದು ಬೇಡಿಕೆಯನ್ನು ಭಗವಂತನ ಮುಂದೆ ಇಡ್ತಾರೆ. ಅದೇನು? ಯದಿ ದಾಸ್ಯಸಿ ಮೇ ಕಾಮಾನ್ ವರಾಂ ಸ್ವಾಂ ವರಧರ್ಷವ ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಒಂದು ವೇಳೆ ನೀವು ನಮಗೆ ವರ ಕೊಡಬೇಕು ಅಂತ ಇಚ್ಛೆ ಇದ್ದರೆ ಒಂದು ವರವನ್ನು ಕೊಡಿ. ಅದೇನು? ನನ್ನ ಹೃದಯದಲ್ಲಿರುವಂಥ ಎಲ್ಲ ಸ್ವಾರ್ಥ ಇಚ್ಛೆಗಳನ್ನು ತೆಗೆದುಹಾಕಿ, ಕಾಮ ವಾಸನೆಗಳನ್ನು ತೆಗೆದುಹಾಕಿ. ಯಾಕಂದ್ರೆ ನಾನು ಉಗ್ರ ಜಾತಿಯಲ್ಲಿ ಹುಟ್ಟಿದ್ದೀನಿ, ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ನನ್ನಲ್ಲಿ ರಾಕ್ಷಸರ ರಕ್ತ ಹರಿತಾ ಇದೆ, ವಾಸನೆಗಳು ಕಾಮ ಇಚ್ಛೆಗಳು ಇರುತ್ತೆ, ಅದನ್ನೆಲ್ಲ ತೆಗೆದುಹಾಕಿ ಅಂತ ಹೇಳ್ತಾರೆ. ನರಸಿಂಹದೇವರಿಗೆ ತುಂಬ ಸಂತೋಷ ಆಯಿತು. ಈ ರೀತಿ ಎಷ್ಟು ಶುದ್ಧವಾದ ವರವನ್ನು ಕೇಳ್ತಾ ಇದ್ದೇನೆ. ಇನ್ನೊಂದು ವರ ಕೇಳಿದರು, ಅದೇನದು? ನನ್ನ ತಂದೆಗೆ ದಯವಿಟ್ಟು ಮೋಕ್ಷ ಕೊಡಿ ಅಂತ. ಆಗ ನರಸಿಂಹದೇವರು ಹೇಳ್ತಾರೆ ನಿನ್ನ ತಂದೆ ಅಷ್ಟೇ ಅಲ್ಲ, 21 ವಂಶಗಳಿಗೆ ಮುಕ್ತಿ ಸಿಕ್ಕಿದೆ ಅಂತ. 3 ಪಿತಾ ಪೂತ ಪಿತೃಭಿ ಸಹ ತೇ ನಗ. ಹೇ ಅನಘ, ಹೇ ಪುಣ್ಯವಂತ ಪ್ರಹ್ಲಾದನೆ, ನಿನ್ನ ಜೊತೆ 21 ಪೀಳಿಗೆಗಳಿಗೆ, 21 ಜನರೇಷನ್ಸ್, 3 ಸಪ್ತ 7 into 3 21 ಜನರೇಷನ್ಸ್. ಸಪೋಸ್ ನೀವು ಶುದ್ಧ ಭಕ್ತರಾದರೆ ನಿಮ್ಮ 21 ಪೀಳಿಗೆಗಳಿಗೆ ಶುದ್ಧ ಭಕ್ತಿ ಮಾಡುವ ಅವಕಾಶ ದೊರಕುತ್ತೆ. ದೇ ಬಿಕಮ್ ಲಿಬರೇಟೆಡ್. ಇಂತಹ ವರವನ್ನು ಭಗವಂತ ಕೊಡ್ತಾನೆ. ಸೊ ನೀವು ಮಾಡೋ ಭಕ್ತಿಯಿಂದ ನಿಮಗಷ್ಟೇ ಲಾಭ ಅಲ್ಲ, ನಿಮ್ಮ ಜೊತೆ ಇರೋ ಎಲ್ಲರಿಗೂ ಲಾಭ. ದಟ್ ಈಸ್ ಪ್ಯೂರ್ ಡಿವೋಷನಲ್ ಸರ್ವಿಸ್, ಶುದ್ಧ ಭಕ್ತಿ. ಸೊ ಶ್ರೀಮದ್ ಭಾಗವತ ಪುರಾಣದಲ್ಲಿ ಏನು ಮಾಡಲಾಗಿದೆ ಅಂದರೆ ಕೇವಲ ಶುದ್ಧ ಭಕ್ತಿಯ ವರ್ಣನೆ ಇದೆ. ಓನ್ಲಿ ಪ್ಯೂರ್ ಡಿವೋಷನಲ್ ಸರ್ವಿಸ್. ಧರ್ಮ ಪ್ರೋಜ್ಜಿತ ಕೈತವೋತ್ತರ ಪರಮೋ ನಿರ್ಮತ್ಸರಾಣಾಂ ಸತಾಂ. ಭಾಗವತದ 2ನೇ ಶ್ಲೋಕದಲ್ಲಿ ಹೇಳ್ತಾರೆ ಧರ್ಮ ಪ್ರೋಜ್ಜಿತ ಕೈತವ. ಎಲ್ಲ ಕೈತವ ಧರ್ಮವನ್ನು ಭಾಗವತದಿಂದ ಹೊರಗೆ ಹಾಕಿದೆ. ಓನ್ಲಿ ಶುದ್ಧ ಭಕ್ತಿ ಇಸ್ ದೇರ್ ಇನ್ ಭಾಗವತಂ. ಭಾಗವತ ಅಂದ್ರೆ ಗೊತ್ತಾ ನಿಮಗೆ? ಭಗವದ್ಗೀತಾ ಇದೆ, ಭಾಗವತ ಇದೆ. ಭಗವದ್ಗೀತಾ ಅಂದರೆ ಕೃಷ್ಣ ಹೇಳಿರುವಂತಹ ವಚನಗಳು. ಯಾರಿಗೆ ಹೇಳಿದ್ದು? ಅರ್ಜುನನಿಗೆ ಹೇಳಿದ್ದು. ಅದು ಭಗವದ್ಗೀತಾ. ಭಾಗವತ ಪುರಾಣ ಅಂದರೆ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತನಿಗೆ ಹೇಳಿದಂತಹ ವಾಕ್ಯಗಳು. ಸೊ ದಟ್ ಈಸ್ ಶ್ರೀಮದ್ ಭಾಗವತಂ. ಅಫ್ಕೋರ್ಸ್ ಶುಕದೇವ ಗೋಸ್ವಾಮಿಯವರು ತಮ್ಮ ತಂದೆಯಾದಂಥ ವ್ಯಾಸದೇವರಿಂದ ಕಲಿತರು. ವ್ಯಾಸರು ಎಲ್ಲಿಂದ ಕಲಿತರು? ನಾರದರಿಂದ ಕಲಿತರು. ಆ ಕಥೆಯನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾರದರು ಎಲ್ಲಿಂದ ಕಲಿತರು? ಬ್ರಹ್ಮದೇವರಿಂದ. ಬ್ರಹ್ಮಜಿಗೆ ಯಾರು ಕೊಟ್ಟರು? ಕೃಷ್ಣ. ರೈಟ್. ಸೊ ಸೃಷ್ಟಿಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಬ್ರಹ್ಮದೇವರಿಗೆ ಈ ಭಾಗವತವನ್ನು ತಿಳಿಸಿದ್ರು 4 ಶ್ಲೋಕಗಳಲ್ಲಿ. ಅದು ಚತುಶ್ಲೋಕಿ ಭಾಗವತಂ ಅಂತ ಹೇಳ್ತಾರೆ. ಕೇವಲ 4 ಶ್ಲೋಕಗಳಲ್ಲಿ ಇಡೀ ಭಾಗವತವನ್ನು ಹೇಳಿದರು. ಅದನ್ನು ವಿಸ್ತಾರವಾಗಿ ನಾರದರಿಗೆ ಹೇಳ್ತಾರೆ. ನಾರದರು ಏನಿಷ್ಟು ವಿಸ್ತಾರವಾಗಿ ವ್ಯಾಸರಿಗೆ ಹೇಳ್ತಾರೆ, ಅದು ಈಗ ನಮಗೆ ದೊರಕಿದೆ. ಸುಮಾರು ಈಗ 18,000 ಶ್ಲೋಕಗಳಿದೆ ಭಾಗವತ ಪುರಾಣದಲ್ಲಿ. ಸೊ ವ್ಯಾಸದೇವರು ಎಲ್ಲ ಗ್ರಂಥಗಳ ರಚನೆ ಮಾಡಿದ ಮೇಲೆ ಮಹಾಭಾರತ ಬರೆದ್ರು, ಉಪನಿಷತ್ಗಳನ್ನು ಬರೆದ್ರು, 4 ವೇದಗಳನ್ನು ಬರೆದ್ರು, ಪುರಾಣ ಇತಿಹಾಸಗಳನ್ನು ಬರೆದ್ರು. ಎಲ್ಲ ಬರೆದ ಮೇಲೂ ಕೂಡ ಅವರ ಮನಸ್ಸಲ್ಲಿ ಏನೋ ಒಂದು ಕೊರಗಿತ್ತು. ಐ ಆಮ್ ನಾಟ್ ಹ್ಯಾಪಿ.
ನೋಡಿ, ಇಷ್ಟೆಲ್ಲ ಸಾಧನೆ ಮಾಡಿ ಸ್ಟಿಲ್ ಈಸ್ ನಾಟ್ ಹ್ಯಾಪಿ. ಅವ್ರಿಗೆ ಸಂತೋಷ ಇಲ್ಲ. ಅಸಂಪನ್ನ ಇವ ಭಾತಿ, ಏನೋ ಒಂದು ಕೊರತೆ ಇದೆ, ಅಸಂಪನ್ನ. ಈ ರೀತಿ ಯೋಚನೆ ಮಾಡ್ತಾಯಿದ್ರು, ಏನು ಇದಕ್ಕೆ ಕಾರಣ? ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ನಾನು ಸಾಧಿಸಿದ್ದೀನಿ, ಆದರೂ ಕೂಡ ಐ ಆಮ್ ನಾಟ್ ಹ್ಯಾಪಿ. ಈ ರೀತಿ ಆಲೋಚನೆ ಮಾಡುವಾಗ ಶ್ರೀ ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಅಲ್ಲಿ ಬಂದು ಹೇಳ್ತಾರೆ, ವ್ಯಾಸರೇ, ನೀವು ನಿಮ್ಮ ಒಂದು ಕೊರಗಿ ಕಾರಣ ಏನು ಗೊತ್ತಾ? ನೀವು ಗ್ರಂಥಗಳಲ್ಲಿ ಧರ್ಮ, ಅರ್ಥ, ಕಾಮದ ಬಗ್ಗೆ ಸಾಕಷ್ಟು ಹೇಳಿದ್ದೀರ, ಆದರೆ ಭಕ್ತಿಯ ಬಗ್ಗೆ ಹೇಳಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ಹೇಳಿದ್ದೀರ, ಆದರೆ ಕಂಪ್ಲೀಟಾಗಿ ಥರೋಲಿ ನೀವು ವರ್ಣನೆ ಮಾಡಿಲ್ಲ. ಅದಕ್ಕೋಸ್ಕರ ನೀವು ಸಂತುಷ್ಟರಾಗಿಲ್ಲ. ತಥಾ ಧರ್ಮಾದಯಶ್ಚರ್ಥ ಮುನಿವರ್ಯ ಅನುಕೀರ್ತಿತಃ ನ ತಥಾ ವಾಸುದೇವಸ್ಯ ಮಹಿಮಾ ಹಿ ಅನುವರ್ಣಿತ. ವಾಸುದೇವನ ಮಹಿಮೆಯನ್ನು ನೀವು ವರ್ಣನೆ ಮಾಡಿಲ್ಲ, ಕೃಷ್ಣನ ವರ್ಣನೆ ನೀವು ಚೆನ್ನಾಗಿ ಮಾಡಿಲ್ಲ, ಅದಕ್ಕೆ ನೀವು ಸಂತುಷ್ಟರಾಗಿಲ್ಲ. ಆದರೆ ಧರ್ಮ, ವರ್ಣಾಶ್ರಮ ಧರ್ಮ, ಅರ್ಥ, ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ಕಾಮ, ಹೇಗೆ ನಮ್ಮ ಆಸೆಗಳನ್ನು ಪೂರೈಸ್ಕೋಬೇಕು, ಮತ್ತು ಮೋಕ್ಷ ಪಡೆಯೋದ್ರ ಬಗ್ಗೆ ಹೇಳಿದ್ದೀರ. ಆದರೆ ಕೃಷ್ಣನ ಶುದ್ಧ ಭಕ್ತಿ ಬಗ್ಗೆ ಕಂಪ್ಲೀಟಾಗಿ ಪದೇ ಪದೇ ನೀವು ಹೇಳಿಲ್ಲ. ಅದಕ್ಕೆ ನೀವು ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿ, ಆ ಗ್ರಂಥದಲ್ಲಿ ಕೇವಲ ಶುದ್ಧ ಭಕ್ತಿ ಬಗ್ಗೆನೇ ಇರಬೇಕು, ಕೃಷ್ಣನ ಭಕ್ತಿ ಬಗ್ಗೆನೇ ಇರಬೇಕು. ಆ ಗ್ರಂಥದ ರಚನೆ ಮಾಡಿದಾಗ ನೀವು ಸಂತುಷ್ಟರಾಗ್ತೀರ. ಆಗ ವ್ಯಾಸರು ಈ ಒಂದು ಶ್ರೀಮದ್ ಭಾಗವತವನ್ನು ಬರೆಯೋದಕ್ಕೆ ರೆಡಿ ಆಗ್ತಾರೆ. ಓಕೆ, ಆಗ ವ್ಯಾಸದೇವರು ನಾರದರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನಾರದರೆ, ನೀವು ಹೇಗೆ ಶುದ್ಧ ಭಕ್ತರಾದ್ರಿ? ಹೌ ಡಿಡ್ ಯು ಬಿಕಮ್ ಪ್ಯೂರ್ ಡಿವೋಟಿ? ಕೆಲವು ಭಕ್ತರು ಪರಸ್ಪರ ಮೀಟ್ ಆದಾಗ ಕೇಳ್ತಾರೆ, ನೀವು ಯಾವಾಗ ಹರಿಕೃಷ್ಣ ಸೆಂಟ್ರಿಗೆ ಬಂದಿದ್ದೆ, ಯಾವಾಗ ನೀವು ಚಾಂಟಿಂಗ್ ಸ್ಟಾರ್ಟ್ ಮಾಡಿದ್ದೆ, ಯಾವಾಗ ನೀವು ಭಕ್ತರಾದ್ರಿ, ಯಾವಾಗ ಧೋತಿ ಕುರ್ತಾ ಉಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ? ರೈಟ್. ಸೊ ಆ ರೀತಿ ವ್ಯಾಸದೇವರು ಕೂಡ ನಾರದರಿಗೆ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಉತ್ತರವಾಗಿ ನಾರದರು ತಮ್ಮ ಜೀವನ ಚರಿತ್ರೆಯನ್ನು ಅವರ ಮುಂದೆ ಹೇಳ್ತಾರೆ. ಸೊ ನಾವು ವಿಲ್ ಸಿ ದ ಜೀವನ ಚರಿತ್ರೆ ಆಫ್ ನಾರದ ಮುನಿ. So I think the next sloka. ಅಹಂ ಪುರಾತೀತ ಭವೇ ಭವಂ ಮುನೆ. ಎಲ್ಲರೂ ಹೇಳ್ತೀರಾ? ಟ್ರೈ ಮಾಡಿ. ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಸ್ತು ಕಸ್ಯಾಶ್ಚನ ವೇದ ವೇದಿನಾಂ ಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವೀಕ್ಷತಾಂ. ಅಹಂ ಪುರ, ಹಿಂದಿನ ಜನ್ಮದಲ್ಲಿ ನಾನು ಭವೇ ಅಭವಂ ಮುನೆ ದಾಸ್ಯಸ್ತು ಕಸ್ಯಾಶ್ಚನ, ನಾನು ದಾಸಿಯ ಪುತ್ರನಾಗಿದ್ದೆ. ದಾಸಿ ಪುತ್ರ, ಅವರ ಹೆಸರು ಕೂಡ ವರ್ಣನೆ ಮಾಡಿ. ಬಾಲಕ, ನಾನು ಒಬ್ಬ ಬಾಲಕನಾಗಿದ್ದೆ, ನಾನು ದಾಸಿಯ ಪುತ್ರನಾಗಿದ್ದೆ, ನನ್ನ ತಂದೆ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾರದ. ಹಿ ಡಿಡ್ಂಟ್ ನೋ ಹೂ ಇಸ್ ಹಿಸ್ ಫಾದರ್. ರೈಟ್. ಆಗ ಏನಾಯ್ತು ಅಂದರೆ ಅವರ ಮನೆಗೆ ಋಷಿಗಳು, ಸಂತರು ಬರ್ತಾರೆ. ಸೊ ನಾನೀಗ ಫೋಟೋಸ್ ತೋರಿಸ್ತೀನಿ. ಐ ವಿಲ್ ನಾಟ್ ಗೋ ಇನ್ ಟು ದ ಶ್ಲೋಕಾಸ್. ಇಲ್ಲಿ ನೋಡಿ, ಚಿಕ್ಕ ತಾಯಿಯ ದಾಸಿಯ ಮಗನಾಗಿ ಹುಟ್ಟಿದ್ದಾರೆ. ಸೊ ಈ ತಾಯಿ ಒಂದು ಗುರುಕುಲದಲ್ಲಿ ಸೇವೆ ಮಾಡ್ತಾಯಿದ್ರು, ಅಲ್ಲಿ ಆಶ್ರಮದಲ್ಲಿ ಕೆಲಸ ಮಾಡ್ತಾಯಿದ್ರು, ಬಟ್ಟೆ ಒಗೆಯೋದು, ಬಾಂಡೆ ತೊಳೆಯೋದು, ಅಡುಗೆ ಮಾಡೋದು, ಈ ರೀತಿ ಕೆಲಸ ಮಾಡ್ತಾಯಿದ್ರು.
ಸೊ ಒಂದು ದಿನ ಏನಾಯಿತು, ಚತುರ್ಮಾಸದಲ್ಲಿ ಸಂತರು ಅವರ ಆಶ್ರಮಕ್ಕೆ ಬರ್ತಾರೆ, ರೈಟ್. ಸೊ ವೈಷ್ಣವರು ಮನೆಗೆ ಬಂದರು ಅಂತ ಗೊತ್ತಾದಾಗ ಅವಳು ಅವರ ಸೇವೆಯನ್ನು ಮಾಡ್ತಾರೆ. ಸೊ ಅವರಿಗೆ ಭಕ್ತಿ ವೇದಾಂತ ಅಂತ ಕರೀತಾರೆ. ಭಕ್ತಿ ವೇದಾಂತ ಶುದ್ಧ ಭಕ್ತರು, ಸನ್ಯಾಸಿಗಳು. ನಾರ್ಮಲಿ ಚತುರ್ಮಾಸದಲ್ಲಿ ಸನ್ಯಾಸಿಗಳು ಟ್ರಾವೆಲ್ ಮಾಡೋದಿಲ್ಲ, ಅವರು ಸುತ್ತಾಡೋದಿಲ್ಲ, ಯಾಕೆಂದರೆ ಮಳೆ ಬರ್ತಾ ಇರುತ್ತೆ. ಸೊ ಮಳೆಗಾಲದಲ್ಲಿ ಒಂದು ಕಡೆ ಇದ್ದು ಅವರು ಸಾಧನೆ ಮಾಡ್ತಾರೆ. 4 ತಿಂಗಳು ಸಾಧನೆ ಮಾಡ್ತಾರೆ, ಇನ್ನು ಉಳಿದ 8 ತಿಂಗಳು ಸುತ್ತಾಡಿ ಪ್ರಚಾರ ಮಾಡ್ತಾರೆ. ಸೊ ಅವರು ಒಂದು ಸ್ಥಳ ಹುಡುಕ್ತಾ ಇದ್ದರು ಒಂದು ಸಾಧನೆ ಮಾಡೋದಕ್ಕೆ. ಸೊ ಇವರು ಆಶ್ರಮದಲ್ಲಿ ಉಳ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಆ ಬಾಲಕ ಮತ್ತು ತಾಯಿ ಇಬ್ಬರು ಅವರ ಸೇವೆ ಮಾಡ್ತಾ ಇದ್ರು. ಸೊ ತಾಯಿ ಅವಳ ಸೇವೆ ಮಾಡ್ತಾ ಇದ್ದ ಕಾರಣ ಮಗನಿಗೂ ಆ ಸೇವಾವಕಾಶ ದೊರಕಿತು. ಸೊ ಅವನು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಂತರು ಹೇಗಿದ್ರು ಅಂದರೆ, ದೇ ವರ್ ಇಂಪಾರ್ಷಿಯಲ್ ಬೈ ನೇಚರ್. ದೇ ಬ್ಲೆಸ್ ಮೀ ವಿತ್ ಕಾಸ್ಲೆಸ್ ಮರ್ಸಿ. ಅವರು ನನಗೆ ತಮ್ಮ ಆಶೀರ್ವಾದವನ್ನು ಕೊಟ್ಟರು. ಇವನ್ ಐ ವಾಸ್ ಓನ್ಲಿ ಎ ಸ್ಮಾಲ್ ಬಾಯ್, ರೈಟ್. ನಾನು ಚಿಕ್ಕ ಬಾಲಕನಾಗಿದ್ದರೂ ಕೂಡ ನನಗೆ ಅವರು ಕೃಪೆಯನ್ನು ಕೊಟ್ಟರು. ಯಾಕೆಂದರೆ ಐ ವಾಸ್ ಸೆಲ್ಫ್ ಕಂಟ್ರೋಲ್ಡ್. ಐ ಡಿಡ್ ನಾಟ್ ಸ್ಪೀಕ್ ಮೋರ್ ದೆನ್ ರಿಕ್ವೈರ್ಡ್. ಅಲ್ಪ ಭಾಷಿಣಿ. ಐ ವಾಸ್ ನಾಟ್ ನಾಟಿ. ನಾನು ತುಂಟನಾಗಿರಲಿಲ್ಲ, ಶರಾರತ್ನೇ ಕರ್ತಾ था. ಐ ವಾಸ್ ನಾಟ್ ನಾಟಿ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್ ಇನ್ ಚೈಲ್ಡಿಶ್ ಪ್ಲೇ. ಆಟ ಆಡೋದ್ರಲ್ಲಿ ನನಗೆ ಆಸಕ್ತಿನೇ ಇರಲಿಲ್ಲ ಅಂತ ನಾರದ. ತೇ ಮಯ್ಯ ಪೇತ ಕಿಲ ಚಾಪಲಾರ್ಭಕೆ ದಾಂತೆ ಧೃತ ಕ್ರೀಡಾನಕೇನು ವರ್ತಿನಿ. ರೈಟ್. ದಾಂತೆ ಮೀನ್ಸ್ ಸೆಲ್ಫ್ ಕಂಟ್ರೋಲ್. ದಾಂತೆ ಧೃತ ಅಕ್ರೀಡಾನಕೆ. ಕ್ರೀಡೆಯಲ್ಲೂ ಕೂಡ ಆಸಕ್ತಿ ಇರಲಿಲ್ಲ, ಕೇವಲ ಸೇವೆಯಲ್ಲಿ ಮಾತ್ರ ಆಸಕ್ತಿ ಇತ್ತು ಅಂತಾನೆ, ರೈಟ್. ಜನರಲಿ ಮಕ್ಕಳಿಗೆ ಫ್ರೀ ಪೀರಿಯಡ್ ಕೊಟ್ಬಿಟ್ರೆ ಆಟ ಆಡೋಕೆ ಹೋಗ್ತಾರೆ. ಆದರೆ ಈ ಹುಡುಗ ಟೆಂಪಲಿಗೆ ಬರ್ತಾ ಇದ್ದ, ಸೇವೆ ಮಾಡೋಕ್ಕೆ ಬರ್ತಾ ಇದ್ದ. ಸೊ ಯಾವುದೇ ಭೌತಿಕ ಆಸಕ್ತಿ ಅವನಲ್ಲಿ ಇರಲಿಲ್ಲ. ದಾಂತೆ ಧೃತ ಅಕ್ರೀಡಾನಕೇನು ಬರ್ತೀನಿ, ರೈಟ್. ಚಕ್ರೋ ಕೃಪಾಂ ಯದಪಿತುಲ್ಯ ದರ್ಶನ. ಚಕ್ರೋ ಕೃಪಾಂ, ಅವರು ನನಗೆ ಕೃಪೆಯನ್ನು ಕೊಟ್ಟರು, ರೈಟ್. ಚಕ್ರೋ ಕೃಪಾಂ, ನನ್ನ ಕೃಪೆಯನ್ನು ಕೊಟ್ಟು ಶುಶ್ರೂಷಮಾಣಿ ಮುನಿಯು ಅಲ್ಪ ಭಾಷಿಣಿ. ಅವ್ರಿಗೆ ಸೇವೆಯನ್ನು ಸಲ್ಲಿಸಿದಾಗ ಅವರು ನನಗೆ ಆಶೀರ್ವಾದವನ್ನು ಕೊಟ್ಟರು. ಮತ್ತು ಅವರ ಒಂದು ಗುಣ ಏನಿತ್ತು, ಅಲ್ಪ ಭಾಷಿಣಿ, ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಯಾವ ಮಾತಾಡಬೇಕು ಅಷ್ಟೇ ಮಾತಾಡ್ತಾ ಇದ್ರು. ಡಿಡ್ಂಟ್ ಸ್ಪೀಕ್ ಮೋರ್ ದೆನ್ ರಿಕ್ವೈರ್ಡ್. ಕೆಲವರು ಬಡವರು ಮಾತಾಡ್ತಾ ಇರ್ತಾರೆ. ಇಲ್ಲ, ಸೇಜ್ ಹಿ ಶುಡ್ ಸ್ಪೀಕ್ ವೆನ್ ರಿಕ್ವೈರ್ಡ್. ಬೇರೆ ಸಮಯದಲ್ಲಿ ಚಿಂತನೆ ಮಾಡಬೇಕು, ಬೇಕಾದಾಗ ಅಷ್ಟೇ ಮಾತಾಡಬೇಕು. ಅಲ್ಪ ಭಾಷಿಣಿ. ನೋಡಿ, ಕೃಪೆಯನ್ನು ಪಡೆಯೋದಕ್ಕೆ ಈ ಗುಣಗಳು ಇರಬೇಕು ನಮ್ಮ ಹತ್ರ. ದಾಂತೆ ಅಂದರೆ ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಇದ್ದಾಗ ಗುರುಗಳ ಆಶೀರ್ವಾದ ದೊರಕುತ್ತೆ. ಸೊ ಏನೇ ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ನೋಡಿ, ಎಲ್ಲ ಸಾಧುಗಳು ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಸಂತರು ಏನು ಮಾಡ್ತಾರೆ, ದೇ ಸಿಟ್ ಟುಗೆದರ್ ಅಂಡ್ ಡಿಸ್ಕಸ್ ಕೃಷ್ಣ ಕಥಾ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಹ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಇಬ್ಬರು ಭಕ್ತರು ಒಟ್ಟಿಗೆ ಬಂದಾಗ ಏನು ಮಾಡಬೇಕು, ಬೋಧೆಯಂತಹ ಪರಸ್ಪರ ಕೃಷ್ಣ ಕಥೆಯನ್ನು ಮಾಡಬೇಕು, ಪ್ರಜಲ್ಪ ಮಾಡಬಾರ್ದು. ಕೆಲವು ಭಕ್ತರ ಮಧ್ಯೆ ನೋಡ್ತೀವಿ ಪ್ರಜಲ್ಪ ಮಾಡ್ತಾರೆ, ಕ್ರಿಕೆಟು ಎಲೆಕ್ಷನ್ನು ಅದು ಇದು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಮಾಡುವ ಗೊತ್ತಿರಬೇಕು ಅದ್ರ ಬಗ್ಗೆ, ಆದರೆ ಡಿಸ್ಕಸ್ ಮಾಡೋದು ವಿಷಯ ಅಲ್ಲ ಅದು. ಯಾರ ಬಗ್ಗೆ ಡಿಸ್ಕಸ್ ಮಾಡಬೇಕು ನಾವು, ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು? ಆಧ್ಯಾತ್ಮಿಕ ಉನ್ನತಿ ಬಗ್ಗೆ, ಪ್ರಚಾರದ ಬಗ್ಗೆ, ರೈಟ್, ಭಗವದ್ಗೀತೆಯ ತತ್ವದ ಬಗ್ಗೆ, ಭಾಗವತದ ಕಥೆಗಳ ಬಗ್ಗೆ. ದ್ಯಾಟ್ ಶುಡ್ ಬಿ ದ ಟಾಪಿಕ್ ಆಫ್ ಡಿಸ್ಕಷನ್. ಹೊರಗಡೆ ಏನು ನಡೀತದೆ ಅದ್ರ ಬಗ್ಗೆ ಅರಿವು ಇರಬೇಕು, ಆದರೆ ಚರ್ಚೆ ಅದ್ರ ಬಗ್ಗೆ ಮಾಡಬೇಕು, ಕೃಷ್ಣ ಕಥೆ, ರೈಟ್. ಸೊ ಅವರೆಲ್ಲರೂ ಚರ್ಚೆ ಮಾಡುವಾಗ ಆ ಬಾಲಕ ಕೂಡ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದ. ಮತ್ತು ಅವ್ರಿಗೋಸ್ಕರ ನೀರು, ಹಣ್ಣು, ಆಹಾರ ಎಲ್ಲ ತೊಗೊಂಡ್ಬರ್ತಾ ಇದ್ದ. ಸೊ ಒಂದು ದಿನ ಅವರ ಅನುಮತಿಯಿಂದ ಅವರ ಉಚ್ಚಿಷ್ಟವನ್ನು ತಗೊತಾನೆ, ಮಹಾಪ್ರಸಾದವನ್ನು. ಉಚ್ಚಿಷ್ಟಲೇಪಾನನುಮೋದಿತೋದ್ವಿಜೈ ಸಕೃನ್ ಸ್ಮಭುಂಜೇ ತದಪಾಸ್ತ ಕಿಲ್ವಿಷೈ ಏವಂ ಪ್ರವರ್ತಸ್ಯ ವಿಶುದ್ಧ ಚೇತಸ ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ನಾರದ ಬಾಲಕ ಹೇಳ್ತಾನೆ, ನಾನು ಅವರ ಅನುಮತಿಯಿಂದ ಅವರ ಮಹಾಪ್ರಸಾದವನ್ನು ತಗೊಂಡೆ. ಸಾಮಾನ್ಯವಾಗಿ ಬೇರೆಯವ್ರ ಉಚ್ಚಿಷ್ಟವನ್ನು ತಗೋಬಾರ್ದು, ಆದರೆ ಗುರುಗಳ ಉಚ್ಚಿಷ್ಟವನ್ನು
ತಗೋಬೇಕು. ಯಾಕೆಂದರೆ ಅದರಿಂದ ಆಧ್ಯಾತ್ಮಿಕ ಉನ್ನತಿ ಆಗುತ್ತೆ. ದಿ ಅಡ್ವಾನ್ಸ್. ಅನುಮೋದನೆ, ಅವರು ಪರ್ಮಿಷನಿಂದ ತಗೊಂಡು ಅಂತ ಹೇಳ್ತಾರೆ. ಆದರೆ ಶಿಲಪ್ರಭುಪಾದ ಹೇಳಿದರೆ ಪರ್ಮಿಷನ್ ಇಲ್ಲದೇ ಇದ್ರೂ ಕೂಡ ತಗೋಬೋದು ಅಂತ ಅವರ ಉಚ್ಚಿಷ್ಟವನ್ನು. ಸಕ್ರನ್ ಸ್ವಭುಂಜೆ, ಸ್ವಲ್ಪ ಮಾತ್ರ ತಗೊಂಡ. ತದಪಾಸ್ತ ಕಿಲ್ಬಿಷೈ, ಎಲ್ಲ ಕಿಲ್ಬಿಷ ಪಾಪ ನಾಶ ಆಯಿತು, ಅವರ ಕರ್ಮಗಳೆಲ್ಲ ಜೀರೋ ಆಯಿತು. ಆಲ್ ಸಿನ್ಫುಲ್ ರಿಯಾಕ್ಷನ್ಸ್ ಗಾನ್. ತದ್ಧರ್ಮ ಏವಾತ್ಮ ರುಚಿ ಪ್ರಜಾಯತೆ. ಈ ಭಾಗವತ ಧರ್ಮ, ಭಗವಂತನ ಸೇವೆಯಲ್ಲಿ ರುಚಿ ಉಂಟಾಯಿತು, ಕೃಷ್ಣ ಕಥೆ ಕೇಳುವುದರಲ್ಲಿ ರುಚಿ ಉಂಟಾಯಿತು ಅಂತ ಹೇಳ್ತಾರೆ. ಈ ಡೆವಲಪ್ ಟೇಸ್ಟ್ ಫಾರ್ ಕೃಷ್ಣಸ್ ಕಥಾ. ಅವರ ಸಂಘದಲ್ಲಿ ನಾನು ಕೃಷ್ಣ ಕಥೆಯನ್ನು ಕೇಳಿದೆ. ಕೇಳ್ತಾ 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 ಕೃಷ್ಣ ಕಥೆ ಕೇಳೋದ್ರಲ್ಲಿ ರುಚಿ ಬೆಳೀತು, ಟೇಸ್ಟ್ ಆ್ಯಂಡ್ ಅಟ್ರಾಕ್ಷನ್ ಬೆಳೀತು ಅಂತ ಹೇಳ್ತಾರೆ. ಬೈ ಸಚ್ ರೆಗ್ಯುಲರ್ ಆ್ಯಂಡ್ ಅಟೆಂಟಿವ್ ಹಿಯರಿಂಗ್ ಮೈ ಟೇಸ್ಟ್ ಫಾರ್ ಸಚ್ ಟಾಪಿಕ್ಸ್ ಇನ್ಕ್ರೀಸ್ ಸ್ಟೆಪ್ ಬೈ ಸ್ಟೆಪ್. ಪ್ರತಿ ಕ್ಷಣ ಪ್ರತಿ ಕ್ಲಾಸು ತುಂಬ ಚೆನ್ನಾಗಿತ್ತು ಅಂತ ಅವರಿಗೆ ಅನುಭೂತಿ ಆಯಿತು. ಆ್ಯಂಡ್ ವಾಸ್ ಅಟ್ರಾಕ್ಟೆಡ್. ಸೊ ಇದು ಶುದ್ಧ ಭಕ್ತನ ಲಕ್ಷಣ. ಕೃಷ್ಣ ಕಥೆ ಕೇಳಬೇಕು ಅಂತ ಅವನಿಗೆ ಆಸೆ ಇರುತ್ತೆ. ಟೈಮಿಗೇನೋ ಮುಂಚೆನೇ ಬಂದುಬಿಡ್ತಾರೆ ಕೇಳೋದಕ್ಕೆ. ಕೆಲವರು ಏನು ಮಾಡ್ತಾರೆ, ಕೀರ್ತನ ನಡೀತಾ ಇದೆಯಲ್ಲ, ಕೀರ್ತನ ಮುಗಿಲಿ ಆಮೇಲೆ ಹೋಗೋಣ ಅಂತ. ಕೀರ್ತನ್ ಕ್ಲಾಸಿನ ಪಾಠ ಅಲ್ವಾ? ಕೀರ್ತನ್ ಕೂಡ ಕ್ಲಾಸಿನ ಭಾಗ, ಮುಖ್ಯ ಭಾಗ. ಕೀರ್ತನ್ ಪ್ಯೂರಿಫೈಸ್ ಅಸ್ ಆ್ಯಂಡ್ ಮೇಕ್ಸ್ ಅಸ್ ರೆಡಿ ಟು ಹಿಯರ್. ಓ ಜಯರಾಧ ಮಾಧವ ನಡೀತಾ ಇದೆ, ಆಮೇಲೆ ಹೋಗೋಣ. ನೋ, ಶುಡ್ ಬಿ ಆನ್ ಟೈಮ್ ಕೃಷ್ಣ ಕಥಾ ಕೇಳೋದಕ್ಕೆ. ಸೊ ನಾರದ ಉಚ್ಚಿಷ್ಟವನ್ನು ಸ್ವೀಕರಿಸಿ ಅವರ ಕಥೆಯನ್ನು ಕೇಳಿ ಆಸಕ್ತನಾದ. ರೈಟ್. ಸೊ ಹೆಜ್ಜೆ ಹೆಜ್ಜೆಗೂ ಅವನ ರುಚಿ ಬೆಳೀತಾ ಇತ್ತು. ರೈಟ್. ಏನಾಗುತ್ತೆ, ಅವನ ಹೃದಯದಲ್ಲಿರುವಂಥ ಎಲ್ಲ ಕಲ್ಮಶ ನಾಶವಾಗುತ್ತೆ, ಕೃಷ್ಣ ಭಕ್ತಿ ಹೃದಯದಲ್ಲಿ ಮೂಡುತ್ತೆ ಅಂತ ಹೇಳ್ತಾರೆ. ರೈಟ್. ಯಾ ದ ಮೋಡ್ ಆಫ್ ಪ್ಯಾಷನ್ ಆ್ಯಂಡ್ ಇಗ್ನೋರೆನ್ಸ್ ವ್ಯಾನಿಶ್ ಫ್ರಮ್ ಮೈ ಹಾರ್ಟ್. ರಜಗುಣ ಮತ್ತು ತಮಗುಣ ನಾಶ ಆಯಿತು ನನ್ನ ಹೃದಯದಲ್ಲಿ. ಐ ರಿಯಲೈಸ್ ಮೈ ಸೆಲ್ಫ್ ಟು ಬಿ ಡಿಫರೆಂಟ್ ಫ್ರಮ್ ದಿ ಗ್ರಾಸ್ ಆ್ಯಂಡ್ ಸೆಟಲ್ ಬಾಡೀಸ್. ನಾನು ಈ ದೇಹವಲ್ಲ, ನಾನು ಈ ಮನಸ್ಸಲ್ಲ, ನಾನು ಆತ್ಮ ಅನ್ನುವ ಮನವರಿಕೆ ನನಗಾಯಿತು ಅಂತ ನಾರದರು ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಪವಾಡ ಇದೆ ಸಾಧು ಸಂಘದಲ್ಲಿ. ಅಂತ ಶುದ್ಧ ಭಕ್ತರ ಸಂಘ ಮಾಡೋದ್ರಿಂದ ವೆರಿ ಈಸಿಲಿ ವಿ ಕ್ಯಾನ್ ರಿಯಲೈಸ್. ತುಂಬ ಸರಳವಾಗಿ ನಾವು ಈ ಬ್ರಹ್ಮನ್ ಸ್ತರಕ್ಕೆ ಬರಬಹುದು. ಅದಕ್ಕೆ ಸಾಧು ಸಂಘ ಸರ್ವಶಾಸ್ತ್ರಪೈ, ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ. ಕೇವಲ ಲವ ಮಾತ್ರ ಸಾಧು ಸಂಘದಿಂದ ನಾವು ಸರ್ವಸಿದ್ಧಿಯನ್ನು ಪಡೆದುಕೊಳ್ಬೋದು. ಲವ್ ಮಾತ್ರ, ಜಸ್ಟ್ ಫ್ರಾಕ್ಷನ್ ಆಫ್ ಎ ಸೆಕೆಂಡ್, ಮೊಮೆಂಟ್ರಿ ಅಸೋಸಿಯೇಷನ್ ಅಷ್ಟೇ ಸಾಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಘಸ್ಯ ಮರ್ತ್ಯಾನಾಂ ಕಿಮುತಾಶಿಷ. ತುಲಯಾಮ ಲವೇನಾಪಿ, ಒಂದು ಲವ ಅಂದ್ರೆ ಏನು? ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಏಕ್ ಸೆಕೆಂಡ್ का 12वां भाग लव, 1/12 ऑफ ए सेकेंड लव. तुलयाम लवेनापि न स्वर्गम न पुनर्भवम भगवत तुलयाम लवेनापि भगवत संगे संघ से. ಭಗವದ್ ಭಕ್ತರ ಸಂಘ, ಒನ್ ಫ್ರಾಕ್ಷನ್ ಆಫ್ ಭಗವದ್ ಭಕ್ತ ಸಂಘ, ಆ್ಯಂಡ್ ಇನ್ನೊಂದು ಕಡೆ ಸ್ವರ್ಗ ಅಪುನರ್ಭವ ಅಂದರೆ ಮೋಕ್ಷ. ಸೊ ಭಗವತ್ ಸಂಘ ಒಂದು ಕಡೆ ಇಡಿ, ಇನ್ನೊಂದು ಕಡೆ ಸ್ವರ್ಗ ಮೋಕ್ಷ ಇಡಿ, ಅದರ ತುಲನೆ ಮಾಡೋಕ್ಕಾಗಲ್ಲ ಅಂತಾರೆ. ಬಿಕಾಸ್ ಲವ್ ಮಾತ್ರ ಸಾಧು ಸಂಘ ಇಸ್ ಸೋ ಹೆವಿ. ಅಷ್ಟು ಮಹತ್ವ ಸಾಧು ಸಂಘಕ್ಕೆ ಕೊಟ್ಟಿದ್ದಾರೆ. ಮರ್ತ್ಯಾನಾಂ ಕಿಮುತಾಶೇಷ. ಮತ್ತೇನು ಬೇಕು ಜನರಿಗೆ? ಸಾಧು ಸಂಘವೇ ಬೇಕು. ಸಾಧು ಸಂಘ ಎಲ್ಲಿ ದೊರಕುತ್ತೆ? ರೈಟ್. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಭಕ್ತರ ಒಂದು ಒಕ್ಕೂಟವನ್ನು ಶಿಲಪ್ರಭುಪಾದರು ಸೃಷ್ಟಿ ಮಾಡಿದ್ದಾರೆ ಇಂತಹ ಒಂದು ಸಂಘವನ್ನು ಪಡೆದುಕೊಳ್ಳೋದಕ್ಕೆ. ರೈಟ್. ಸೊ ದಟ್ ಇಸ್ ಇಸ್ಕಾನ್. ಸೊ ಅವರ ಆ ಸಾಧುಗಳ ಪ್ರತಿ ಕೂಡ ಅವರಿಗೆ ಆಕರ್ಷಣೆ ಬೆಳೀತು. ಚತುರ್ಮಾಸ ಮುಗಿದ ಮೇಲೆ ಆ ಸಾಧುಗಳು ಹೊರಟೋದ್ರು, ಹೋಗ್ತಾ ಇದ್ದಾರೆ. ಸೊ ತಾಯಿ ಮತ್ತು ಹುಡುಗ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಗುರುಗಳು ಹೋಗ್ಬಿಟ್ರು. ಸೊ ತುಂಬ ವಿರಹ ಆಯಿತು. ದೇವೆಂಟ್ ಶುದ್ಧ ಭಕ್ತರ ಸಂಘ ಸಿಕ್ಕಾಗ ತುಂಬ ಆನಂದ ಆಗುತ್ತೆ, ಹೋದ್ಮೇಲೆ ದುಃಖ ಆಗುತ್ತೆ. ಆ ರೀತಿಯ ವಿರಹದ ಅನುಭವ ಅವರಿಗೆ ಆಯಿತು. ಆದರೆ ಅವರು ಕೊಟ್ಟಂತಹ ಒಂದು ಉಪದೇಶವನ್ನು ಆ ಹುಡುಗ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಭಗವಂತನ ಧ್ಯಾನ, ಪೂಜೆ, ಸೇವೆ ಕಾರ್ಯಗಳನ್ನು
ಮಾಡ್ತಾ ಇದ್ದ. Right? By Lord Krishna's mercy, I gradually became endowed with transcendental knowledge of the Lord, the mystic opulences, and ultimately his intimate service. ಸೊ ಕ್ರಮೇಣವಾಗಿ ಭಗವಂತನೆಲ್ಲ ಈಶ್ವರಗಳು ಅವರಿಗೆ ಗೊತ್ತಾಯಿತು. My dear Vyasa, I request you to elaborately describe the pastimes of the Supreme Lord, for that will deliver the fallen human society from the miseries of mortal life. ಸೊ ನಾರದರು ವ್ಯಾಸರಿಗೆ ಹೇಳ್ತಾರೆ, ನೀನು ಈ ಭಗವಂತನ ಮಹಿಮೆಯನ್ನು ಚೆನ್ನಾಗಿ ವರ್ಣನೆ ಮಾಡು. ಭಗವಂತನ ಮಹಿಮೆಯನ್ನು ಕೇಳಿದಾಗ ಈ ಜಗತ್ತಿನ ಜನರಿಗೆ ದುಃಖಗಳಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಟ್ ವಿಲ್ ಗುಡ್ ಫಾರ್ ಆಲ್ ಪೀಪಲ್ ಆಫ್ ದ ವರ್ಲ್ಡ್. ರೈಟ್? ಜನರಿಗೆ ಕಲ್ಯಾಣ ಮಾಡುವಂತಹ ಕಾರ್ಯ ಯಾವುದು? ಪ್ರಚಾರ ಕಾರ್ಯ. ಕೃಷ್ಣ ನಾಮ, ಕೃಷ್ಣ ಸಂದೇಶದ ಪ್ರಚಾರ ಕಾರ್ಯದಿಂದ ಜನರಿಗೆ ಒಳ್ಳೆಯದಾಗುತ್ತೆ, ಕಲ್ಯಾಣವಾಗುತ್ತೆ. ಸೊ ಅದನ್ನು ಮಾಡು ಅಂತ ವ್ಯಾಸರಿಗೆ ಹೇಳ್ತಾರೆ. ಇಮಿಡಿಯೇಟ್ಲಿ ವ್ಯಾಸರು ಪ್ರಶ್ನೆ ಕೇಳ್ತಾರೆ, ಅವರು ಹೊರಟೋದ ಮೇಲೆ ಏನಾಯಿತು? ಶಿಷ್ಯ ಕೂಡ ಸುಮ್ಮನೆ ಕೂತ್ಕೋಬಾರ್ದು, ಪ್ರಶ್ನೆ ಕೇಳ್ತಾ ಇರಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಬೇಕು. ಅದು ಸರಿ, ಅವ್ರ ಸಂಘ ನಿಮಗೆ ಸಿಕ್ಕಿತು, ಅವರು ನಿಮಗೆ ಆದೇಶ ಕೊಟ್ಟು ಉಪದೇಶ ಕೊಟ್ಟು ಹೋದರು, ಆದರೆ ನಿಮಗೆ ಈ ದೇಹ ಹೇಗೆ ಸಿಕ್ಕಿತು? ರೈಟ್? ನೀವು ವೀಣೆಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೀರಾ, ಸುತ್ತಾಡ್ತಾ ಇದ್ದೀರಾ, ಚಿಕ್ಕ ಬಾಲಕರಾಗಿದ್ರಿ, ಅಲ್ಲಿಂದ ಹೀಗೆ ಹೇಗಾದ್ರಿ? ಹೌ ಡಿಡ್ ಯು ಬಿಕಮ್ ದಿಸ್? ಆಗ ನಾರದರು ಮತ್ತೆ ಸ್ಟೋರಿ ಕಂಟಿನ್ಯೂ ಮಾಡ್ತಾರೆ. ಒಂದು ದಿನ ಏನಾಯಿತು? ತಾಯಿ ಗೋಶಾಲೆಯಲ್ಲಿ ಹಾಲು ಕರೀದಕ್ಕೆ ಹೋಗಿದ್ಲು. ರಾತ್ರಿ ಸಮಯ, ಸಂಧ್ಯಾ ಸಮಯ, 6-7 ಗಂಟೆ ಆಗಿತ್ತು, ಕತ್ಲಾಗಿತ್ತು. ಹಾಲು ಕರೆದು ಮನೆಗೆ ಬರುವಾಗ ದಾರಿಯಲ್ಲಿ ಹಾವು ಕಚ್ಚಿ ವಿಷದ ಪ್ರಭಾವದಿಂದ ಅವಳು ದೇಹವನ್ನು ಬಿಟ್ಬಿಟ್ಲು. ಆ ಹುಡುಗನಿಗೆ ಯಾರೂ ಗತಿ ಇರಲಿಲ್ಲ, ತಂದೆನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಸೊ ತಾಯಿ ಮಾತ್ರ ಆಶ್ರಯ. ಸೊ ಭಗವಂತ ತಾಯಿಯನ್ನು ಕರ್ಕೊಂಡ್ಬಿಟ್ಟ. 5 ವರ್ಷದ ಬಾಲಕನಾಗಿದ್ದ. ಸೊ ಯಾರೇ ಇದ್ರೂ ಕೂಡ ಎಷ್ಟು ದುಃಖ ಆಗುತ್ತೆ ಅವ್ರಿಗೆ. 5 year old ಮಗು ತಾಯಿಯನ್ನು ಕಳ್ಕೊಂಡ್ಬಿಟ್ರೆ ಎಷ್ಟು ದುಃಖ ಆಗುತ್ತೆ. ರೈಟ್? ಅದು ಕಲ್ಪನೆ ಮಾಡೋಕ್ಕೂ ಆಗಲ್ಲ. ಆದರೆ ಈ ಹುಡುಗ, ಬಿಕಾಸ್ ಹಿ ವಾಸ್ ಸ್ಪಿರಿಚುವಲಿ ಅಡ್ವಾನ್ಸ್ಡ್, ಭಕ್ತಿಯಲ್ಲಿ ತುಂಬ ಬೆಳೆದಿದ್ದ, ಈ ಒಂದು ಸಂದರ್ಭವನ್ನು ಅನುಗ್ರಹಂ ಮನ್ಯಮಾನಃ, ಇದು ಭಗವಂತನ ಅನುಗ್ರಹ ಅಂತ ಸ್ವೀಕರಿಸ್ದ. ಯಾಕಂದರೆ ಯಾವುದು ನಮ್ಮ ಹಣೆ ಬರದಲ್ಲಿದೆ ಅದನ್ನು ಬದಲಾಯಿಸೋಕ್ಕೆ ಆಗೋದಿಲ್ಲ. ಎಲ್ಲರದ್ದು ಒಂದು ಟೈಮ್ ಇರುತ್ತೆ, ಟೈಮ್ ಬಂದಾಗ ಹೋಗಲೇಬೇಕಾಗುತ್ತೆ. ಸೊ ಇದು ಭಗವಂತನ ಅನುಗ್ರಹ. ಸೊ ತಾಯಿಯನ್ನು ಕರ್ಕೊಂಡ್ಬಿಟ್ಟಿದ್ದಾನೆ. ಸೊ ಎಲ್ಲ ಅಂತ್ಯಕ್ರಿಯೆಗಳನ್ನು ಮಾಡಿ ಆ ಹುಡುಗ ಏನು ಮಾಡ್ತಾನೆ? ಅವನು ಕೂಡ ಸಾಧನೆಯನ್ನು ಮಾಡೋದಕ್ಕೆ ಮನೆ ಬಿಟ್ಬಿಡ್ತಾನೆ. ಈ ಒಂದು ಐ ಹ್ಯಾಡ್ ನೋ ಎಕ್ಸ್ಪೀರಿಯನ್ಸ್ ಆಫ್ ದ ಫಾರಿನ್ ಲ್ಯಾಂಡ್ಸ್. ಐ ಇಮಿಡಿಯೇಟ್ಲಿ ಲೆಫ್ಟ್ ಹೋಮ್ ಆ್ಯಂಡ್ ಸ್ಟಾರ್ಟೆಡ್ ಫಾರ್ ದ ನಾರ್ತ್. ಉತ್ತರ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾನೆ. ಉತ್ತರ ದಿಕ್ಕು ಯಾಕೆ? ಉತ್ತರ ದಿಕ್ಕು ಮೋಕ್ಷದ ದಿಕ್ಕು. ಯಾರಿಗೆ ಮೋಕ್ಷ ಬೇಕು ಅವರು ಉತ್ತರ ದಿಕ್ಕಿಗೆ ಹೋಗಬೇಕು. ಕಾಶಿ, ಹಿಮಾಲಯ, ಅಪ್ 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 ಟು ವೈಕುಂಠ. ಸೊ ದಿ ನಾರ್ತನ್ ಜರ್ನಿ. ಸೊ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಕೂಡ ದುಃಖಗಳು, ಮಹಾ ಅನಾಹುತಗಳು ಕೂಡ ಬರ್ಬೋದು. ಆದರೆ ಅಂಥ ಅನಾಹುತಗಳಲ್ಲಿ ನಾವು ಭಗವಂತನ ಕೃಪೆಯನ್ನು ಕಾಣಬೇಕು. ವಿ ಶುಡ್ ಸಿ ಕೃಷ್ಣಸ್ ಗ್ರೇಸ್. ಯಾಕೆಂದರೆ ಕೃಷ್ಣನ ಕೈ ಎಲ್ಲ ಕಡೆ ಇದೆ. ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಕೃಷ್ಣನಿಗೆ ಗೊತ್ತು. ನಮ್ಮ ಜೀವನದಲ್ಲಿ ಏನೇ ಆದರೂ ಕೂಡ ಅದು ಭಗವಂತನ ಅನುಗ್ರಹ ಅಂತ ತಿಳ್ಕೊಂಡು ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು. ನಾವು ಹತಾಶರಾಗಬಾರ್ದು. ನನ್ನ ಜೊತೆನೇ ಯಾಕಾಯಿತು ಹೀಗೆ? ಇಷ್ಟು ಚೆನ್ನಾಗಿ ನಾನು ಸೇವೆ ಮಾಡಿದ್ದೀನಿ, ಯಾಕೆ ನನ್ನ ಜೊತೆಗೆ ಪ್ರಾಬ್ಲಮ್ ಆಗ್ತಾ ಇದೆ? ನಾವು ಪ್ರತಿದಿನ ಬಂದು ಭಕ್ತಿ ಸೇವೆ ಮಾಡ್ತೀವಿ, ಯಾಕೆ ನಮ್ಮ ಮನೇಲಿ ಇಷ್ಟೊಂದು ಕಷ್ಟ? ಕೆಲವು ಈ ರೀತಿ ಆಲೋಚನೆಗಳು ಬರ್ಬೋದು. ಆದರೆ ಇದರಿಂದ ಒಂದು ಭಗವಂತನ ಕೈವಾಡ ಇರುತ್ತೆ. ಯಾಕೆ? ಅದರಲ್ಲಿ ನಾವು ಭಗವಂತನ ಕೈಯನ್ನು ನೋಡಿದರೆ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು. ವಿ ಕ್ಯಾನ್ ಅಡ್ವಾನ್ಸ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಪಾಂಡವರ ಜೀವನದಲ್ಲಿ ನೋಡಿ ಎಷ್ಟು ಕಷ್ಟ ಬಂತು. 13 ವರ್ಷ ವನವಾಸ, ದ್ರೌಪದಿ ವಸ್ತ್ರಹರಣ, ರಾಕ್ಷಸರ ಕಾಟ, ಕೌರವರ ಕಾಟ, ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಪಾಂಡವರು ಕೃಷ್ಣನ ಆಶ್ರಯವನ್ನು ಎಂದು ಬಿಡಲಿಲ್ಲ. ಸೊ ಜೀವನದಲ್ಲಿ ಏನಾದರೂ ಕಷ್ಟ ಬಂದರೆ ನಾರದರನ್ನು ನೆನೆಸ್ಕೋಬೇಕು, ಪಾಂಡವರನ್ನು ನೆನೆಸ್ಕೋಬೇಕು, ಕುಂತಿ ಮಹಾರಾಣಿನ ನೆನೆಸ್ಕೋಬೇಕು. ಜೀವನ ಇಡೀ ಕಷ್ಟನೇ ಕಷ್ಟ. ಆದರೆ ಕಷ್ಟದಲ್ಲಿ ಕೃಷ್ಣನನ್ನು ಕಾಣ್ತಾ ಇಲ್ಲ.
ಅದಕ್ಕೆ ಭಗವಂತ ಇನ್ನಿಷ್ಟು ಕಷ್ಟ ಕೊಡು ಅಂತ ಬೇಡ್ಕೊತಾಳೆ ಇದು ಕುಂತಿ ಮಹಾರಾಣಿ. ನಾವು ಆ ರೀತಿ ಬೇಡ್ಕೊಳಕ್ಕಾಗಲ್ಲ. ಅಂದರೆ ಅಟ್ಲೀಸ್ಟ್ ಕಷ್ಟ ಬಂದಾಗ ನಮ್ಮ ಕರ್ಮಾನುಸಾರ ಏನು ಕಷ್ಟ ಬರುತ್ತಲ್ಲ ಬಂದಾಗ ಭಗವಂತನನ್ನು ನೆನೆಸ್ಕೋಬೇಕು. ರೈಟ್, ದಟ್ಸ್ ವಾಟ್ ವಿ ಕ್ಯಾನ್ ಡೂ. ಸೊ ನಾರದ ಹುಡುಗ ಕೂಡ ಭಗವಂತನ ನೆನೆಸ್ಕೊಂಡು ಒಬ್ಬಂಟಿಯಾಗಿ ಹೋದ ಕಾಡಿಗೆ. ರೈಟ್, ಪುಣ್ಯ ಉಪವನ, ಅದ್ರಿ ಅಂದರೆ ಬೆಟ್ಟಗಳು, ವನಗಳು, ಉಪವನಗಳು, ನಗರ, ಗ್ರಾಮ, ಸೊ ಈ ರೀತಿ ಹಲವಾರು ಜಾಗಗಳಿಗೆ ಹೋಗಿ ಕ್ರಾಸ್ ಮಾಡಿ ಹೋಗ್ತಾನೆ. ಮತ್ತು ಕೆಲವೊಮ್ಮೆ ತುಂಬ ಘನ ಜಂಗಲ್, ಡಾರ್ಕ್ ಜಂಗಲ್, ಅಲ್ಲಿ ಹಾವು, ಗೂಬೆ ಮತ್ತು ಜಾಕಲ್ಸ್ ಎಲ್ಲ ಇದು, ನರಿಗಳು, ತೋಳಗಳು, ಸಿಂಹ, ಹುಲಿಗಳೆಲ್ಲ ಇದು. ಅಂತಹ ಪ್ರದೇಶದಲ್ಲೂ ಕೂಡ ನಿರ್ಭಯವಾಗಿ ಓಡಾಡ್ತಾ ಇದ್ದ. ಕೆಲವೊಮ್ಮೆ ಆಯಾಸ ಆಗ್ತಾಯಿತ್ತು. ಸೊ ಅಲ್ಲಿ ಸರೋವರದಲ್ಲಿ ನೀರನ್ನು ಕುಡಿದು ತನ್ನ ಆಯಾಸವನ್ನು ನೀಗಿಸ್ತಾ ಇದ್ದ. ಸೊ ಐ ಡ್ರ್ಯಾಂಕ್ ವಾಟರ್ ಆ್ಯಂಡ್ ಬೇಸ್ಡ್ ಟು ರಿಫ್ರೆಶ್ ಮೈ ಸೆಲ್ಫ್. ಸೊ ಎಲ್ಲ ಸುತ್ತಾಡಿ ಒಮ್ಮೆ ಒಂದು ವೃಕ್ಷದ ಕೆಳಗಡೆ ಬಂದು ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡು ಭಗವಂತನ ಮೇಲೆ ಧ್ಯಾನ ಮಾಡ್ತಾಯಿದ್ರು. ಹಿ ವಾಸ್ ಥಿಂಕಿಂಗ್ ಅಬೌಟ್ ಲಾರ್ಡ್, ಭಗವಂತನ ಧ್ಯಾನ. ಸೊ ಭಗವಂತನ ಧ್ಯಾನ ಹೇಗೆ ಮಾಡ್ತಾಯಿದ್ರು? ಗುರುಗಳು ಹೇಳಿದ ಹಾಗೆ ಭಗವಂತನ ಧ್ಯಾನ ಮಾಡ್ತಾಯಿದ್ರು. ಗುರುಗಳು ಭಗವಂತನ ವರ್ಣನೆ ಮಾಡಿದರು, ಭಗವಂತ ಹೇಗೆ ಕಾಣಿಸ್ತಾನೆ ಅಂತ. ರೈಟ್. ಸೊ ಬರಹ ಬೀಡಂ ನಟವರ ವಪು ಕರ್ಣಯೋ ಕರ್ಣಿಕಾರಂ. ಸೊ ಕೃಷ್ಣನ ವರ್ಣನೆ ಇದೆ ಶಾಸ್ತ್ರದಲ್ಲಿ. ಕೃಷ್ಣ ಹೇಗೆ ಕಾಣಿಸ್ತಾನೆ ಅಂತ ನಾವು ಊಹೆ ಮಾಡಬೇಕಾಗಿಲ್ಲ, ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಶ್ಯಾಮ ಸುಂದರ, ಪೀತಾಂಬರಧರ, ಮೋರ ಮುಕುಟ ವಂಶೀಧಾರೀನು. ಸೊ ಇಟ್ಸ್ ಆಲ್ ದೇರ್ ಇನ್ ದ ಶಾಸ್ತ್ರಸ್. ಸೊ ಗುರುಗಳು ಹೇಳಿದಂತೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಧ್ಯಾನ ಮಾಡ್ತಾ ಮಾಡ್ತಾ ರೈಟ್ ಭಗವಂತನ ದರ್ಶನ ಅವನಿಗೆ ಆಗುತ್ತೆ. ಇಲ್ಲಿ ನೋಡಿ. ಸೊ ಆ ಹುಡುಗನ ಹೃದಯದಲ್ಲಿ ಭಗವಂತ ಕಣ್ಣು ಮುಚ್ಚಿದೆ ಅಂತ ಕಾಣಿಸ್ಕೊಂಡ. ಆನಂದವಾಯಿತು, ಕಣ್ಣಲ್ಲಿ ನೀರು ಬಂತು, ನೀರು ಬರ್ತಾ ಇದೆ ನೋಡಿ. ರೈಟ್. So as soon as I concentrated my mind upon the lotus feet of the Lord, it became transformed due to transcendental love. ಸೊ ಮನಸ್ಸು ಪರಿವರ್ತನೆ ಆಯಿತು, ಕಣ್ಣಲ್ಲಿ ನೀರು ಸುರಿಯಿತು. ಲಾರ್ಡ್ ಕೃಷ್ಣ ಅಪಿಯರ್ಡ್ ಇನ್ ದ ಲೋಟಸ್ ಆಫ್ ಮೈ ಹಾರ್ಟ್. ನನ್ನ ಹೃದಯದ ಕಮಲದಲ್ಲಿ ಭಗವಂತ ಕಾಣಿಸಿಕೊಂಡ. ಆ್ಯಂಡ್ ಆಲ್ ಮೈ ಸೆನ್ಸಸ್ ಬಿಕೇಮ್ ಸ್ಪಿರಿಚುವಲಿ ಎನ್ಲಿಬಲ್ಡ್. ನನ್ನ ಎಲ್ಲ ಇಂದ್ರಿಯಗಳು ಜಾಗೃತವಾದವು ಅಂತ ನಾರದರು ಹೇಳ್ತಾರೆ. ಯಾವಾಗ ನಾವು ಭಗವಂತನ ಸಾಕ್ಷಾತ್ ದರ್ಶನವನ್ನು ಮಾಡ್ತೀವಿ ಆಗ ನಮ್ಮ ಮನಸ್ಸು ಪ್ರಶಾಂತವಾಗುತ್ತೆ. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ. ರೈಟ್. ಮನಸ್ಸು ಪ್ರಶಾಂತವಾಗುತ್ತೆ ಮತ್ತು ಎಲ್ಲ ಇಂದ್ರಿಯಗಳು ಜಾಗೃತವಾಗ್ತವೆ, ತುಂಬ ಆನಂದವನ್ನು ಅನುಭವಿಸುತ್ತವೆ. ಸೊ ದಟ್ ಇಸ್ ದ ಬೆನಿಫಿಟ್ ಆಫ್ ದರ್ಶನ. ಭಗವಂತನ ದರ್ಶನ ಮಾಡೋದ್ರಿಂದ ಸಿಗುವಂತಹ ಒಂದು ಮಹಾಲಾಭ ಅದು. ಸೊ ದಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಬಿಯಾಂಡ್ ಡಿಸ್ಕ್ರಿಪ್ಷನ್. ಆ ಒಂದು ಅನುಭವವನ್ನು ವರ್ಣನೆ ಮಾಡೋಕ್ಕೂ ಆಗೋದಿಲ್ಲ, ಅಂತಹ ಒಂದು ಅನುಭವ ಅದು. ಹೇಳು ಅಂದರೆ ಹೇಳೋಕ್ಕೂ, ವರ್ಣನೆ ಮಾಡೋಕ್ಕೂ ಆಗಲ್ಲ, ನಿರ್ವಚನೀಯ. ಆದರೆ ದ್ಯಾಟ್ ಈಸ್ ಎಕ್ಸ್ಪೀರಿಯನ್ಸ್, ಡಿವೈನ್ ಎಕ್ಸ್ಪೀರಿಯನ್ಸ್, ಬಟ್ ಇಟ್ ಕ್ಯಾನಾಟ್ ಬಿ ಎಕ್ಸ್ಪ್ಲೇನ್ಡ್. ಆದರೆ ಏನಾಯಿತು ಅಂದರೆ ಭಗವಂತ ಕಾಣಿಸ್ಕೊಂಡು ಕಣ್ಮರೆ ಆಗ್ಬಿಟ್ಟ. ಈ ವ್ಯಾನಿಶ್ಡ್. ನಾರ್ದು ಮತ್ತೆ ಟ್ರೈ ಮಾಡ್ತಾನೆ, ಭಗವಂತ ಕಾಣಿಸ್ಕೊಳ್ಳೋದಿಲ್ಲ. ಏನಿಷ್ಟು ಟ್ರೈ ಮಾಡ್ತಾನೆ, ಕಾಣಿಸ್ಕೊಳ್ಳೋದೇ ಇಲ್ಲ. ಕಣ್ಣು ತೆಗಿತಾನೆ, ಅಲ್ಲಿ ಇಲ್ಲಿ ನೋಡ್ತಾನೆ, ಭಗವಂತ ಕಾಣೋದೇ ಇಲ್ಲ. ಆಗ ಒಂದು ಆಕಾಶವಾಣಿ ಕೇಳುತ್ತೆ. Upon seeing my sincere attempts in that whole lonely place, the Lord while remaining invisible, ಅದೃಶ್ಯ ರೂಪದಲ್ಲಿ ಭಗವಂತ ಗಂಭೀರ ಧ್ವನಿಯಲ್ಲಿ ಮಾತಾಡ್ತಾರೆ. ಏನು ಹೇಳ್ತಾರೆ? ನಿನ್ನ ಭಕ್ತಿಯನ್ನು ಪರಿಪಕ್ವವಾಗಿಲ್ಲ. ಓ ನಾರದ, I regret to inform you that you will not be able to see me again. ಏ ನಾರದ, ನೀನು ನನ್ನನ್ನು ಮತ್ತೆ ಕಾಣಲು ಸಾಧ್ಯವಿಲ್ಲ, ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ ನೀನು ಇನ್ನೂ ಪರಿಶುದ್ಧವಾಗಿಲ್ಲ, ನಿನ್ನ ಹೃದಯದಲ್ಲಿ ಸ್ವಲ್ಪ ಕಲ್ಮಶಗಳಿವೆ. ಯು ಆರ್ ನಾಟ್ ಫ್ರೀಡ್ ಫ್ರಮ್ ಮಟಲ್ ಕಂಟ್ಯಾಮಿನೇಷನ್. ಅದಕ್ಕೆ ನಾನು ಮತ್ತೆ ನಿನಗೆ ಕಾಣಿಸ್ಕೊಳ್ಳೋದಿಲ್ಲ. ಇದರ ಅರ್ಥ ಏನು? ನಾವು ಫಸ್ಟ್ ಭಕ್ತಿಗೆ ಬಂದಾಗ, ಭಕ್ತಿ ಸೇವೆ ಮಾಡುವಾಗ ಭಗವಂತ ಸ್ವಲ್ಪ ಆನಂದ ಕೊಡ್ತಾನೆ. ರೈಟ್. ಕೆಲವೊಮ್ಮೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ, ಫ್ರೀ ಸ್ಯಾಂಪಲ್, ಕೋಲ್ಗೇಟ್ ಫ್ರೀ ಸ್ಯಾಂಪಲ್, ಟೇಸ್ಟ್ ಮಾಡಿದ ಮೇಲೆ ಇನ್ನೊಂದು ಕೊಡಿ,
ಅದಕ್ಕೆ ದುಡ್ಡು. 50 ರೂಪಾಯಿ ಕೊಟ್ಟರೆ ಕೊಡ್ತೀವಿ. ಸೊ ಭಗವಂತನ ಹಾಗೆ ಹಿ ಗಿವ್ಸ್ ಫ್ರೀ ಟೇಸ್ಟ್. ಕೆಲವು ಕೀರ್ತನೆಯಲ್ಲಿ ತುಂಬ ಆನಂದವಾಗುತ್ತೆ, ಹರಿಕೃಷ್ಣ ಜಪ ಮಾಡೋದು ತುಂಬ ಆನಂದವಾಗುತ್ತೆ. ಅದು ಕೆಲವು ದಿನ ಆದಮೇಲೆ ಅದು ಆನಂದ ಆಗೋದಿಲ್ಲ, ಅದು ಎಕ್ಸ್ಪೀರಿಯನ್ಸ್ ಬರೋದಿಲ್ಲ, ಅದೇ ಎಕ್ಸ್ಪೀರಿಯನ್ಸ್ ಬರೋದಿಲ್ಲ. ಯಾಕೆ? ಭಗವಂತ ಫ್ರೀ ಸ್ಯಾಂಪಲ್ ಕೊಟ್ಟ. ಮತ್ತೆ ಇನ್ನಿಷ್ಟು ಟೇಸ್ಟ್ ಬೇಕಂದರೆ ವಿ ಹ್ಯಾವ್ ಟು ಪೇ ದ ಪ್ರೈಸ್. ವಾಟ್ ಇಸ್ ದ ಪ್ರೈಸ್? ಏನು ಮೌಲ್ಯ? ಸಾಧನೆ. ವಿ ಶುಡ್ ಪ್ರಾಕ್ಟೀಸ್, ರೈಟ್? ಪ್ರತಿದಿನ ಜಪ ಮಾಡುವುದು, 16 ಮಾಲೆ ಹರಿಕೃಷ್ಣ ಜಪ ಮಾಡುವುದು, ಬೆಳಗ್ಗೆ ಬೇಗ ಹೇಳೋದು, 4 ನಿಯಮಗಳನ್ನು ಪಾಲನೆ ಮಾಡುವುದು. ವಿ ಶುಡ್ ಡೂ ಆಲ್ ದಟ್ ಸ್ಟ್ರಿಕ್ಟ್ಲಿ. ದೆನ್ ಕೃಷ್ಣ ಸೇಸ್, ಅದು ಮಾಡಿದರೆ ನಿನಗೆ ಫುಲ್ ಟೇಸ್ಟ್ ಕೊಡ್ತೀನಿ. ಆಗ ಸ್ವಲ್ಪ ಸ್ಯಾಂಪಲ್ ತೋರಿಸಿದ್ದೆ. ನೀನು 4 ನಿಯಮಗಳನ್ನು ಪಾಲನೆ ಮಾಡಿದರೆ, ಹರೇ ಕೃಷ್ಣ 16 ಮಾಲೆ ಜಪ ಮಾಡಿದರೆ, ಅಲ್ಲಿಗೆ ಫುಲ್ ಟೇಸ್ಟ್, ಫುಲ್ ಎಕ್ಸ್ಪೀರಿಯನ್ಸ್, ರೈಟ್? ನೋ ಮೀಟ್ ಈಟಿಂಗ್, ನೋ ಇಲಿಸಿಟ್ ಸೆಕ್ಸ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್. ಈ 4 ಮಾಡ್ತಾ ಇದ್ದರೆ ಟೇಸ್ಟ್ ಬರೋದೇ ಇಲ್ಲ, ರೈಟ್? ವಿಲ್ ನಾಟ್ ಗೆಟ್ ಟೇಸ್ಟ್, ರೈಟ್? ಫಾರ್ ಎಕ್ಸಾಂಪಲ್, ಯಾರು ಏನಂತಾರೆ, ದೇ ಆರ್ ಕಿಲ್ಲಿಂಗ್ ಅನಿಮಲ್ಸ್ ಬಟ್ ಸೇಮ್ ಟೈಮ್ ಎಕ್ಸ್ಪೆಕ್ಟಿಂಗ್ ಸ್ಪಿರಿಚುವಲ್ ಟೇಸ್ಟ್, ಆಗೋದಿಲ್ಲ, ಅಂಥವ್ರಿಗೆ ಸಿಗೋದಿಲ್ಲ. ಸೊ ಪಾಪವನ್ನು ಬಿಟ್ಟಾಗ ಮಾತ್ರ ಭಗವಂತ ಹೇಳ್ತಾನೆ, ನಾನು ನಿನಗೆ ಟೇಸ್ಟ್ ಕೊಡ್ತೀನಿ. ಪಾಪವನ್ನು ಬಿಡಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು, ಹರಿಕೃಷ್ಣ ಜಪವನ್ನು ಮಾಡಬೇಕು, ನನಗೆ ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಟೇಸ್ಟ್. ಆಗ ನಾರದರು ಮತ್ತೆ ತೀವ್ರವಾದ ಧ್ಯಾನವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಾರದರು ಮತ್ತೆ ಹರಿದ್ವಾರಕ್ಕೆ ಹೋಗಿ ಅಲ್ಲಿ ತೀವ್ರವಾದ ಧ್ಯಾನವನ್ನು ಮಾಡ್ತಾರೆ. ಸೊ ಪ್ರತಿದಿನ ಸ್ನಾನ ಮಾಡೋದು, ಧ್ಯಾನ ಮಾಡೋದು. ಕಾಲ ಕಳೀತಾ ಬಂತು, ಮೃತ್ಯುವಿನ ಸಮಯ ಬಂದ್ಬಿಡ್ತು. ಎಲ್ಲರಿಗೂ ಮೃತ್ಯು ಬರುತ್ತೆ, ಎಲ್ಲರೂ ಒಂದಿನ ಸಾಯಲೇಬೇಕು. ಆದರೆ ಈ ಹುಡುಗನಿಗೆ ಮೃತ್ಯು ಬಂದಾಗ ಏನು ಸಂಕೋಚ ಇಲ್ಲ, ಏನೂ ಭಯ ಇಲ್ಲ. ಸೊ ಅವರು ಇಲ್ಲಿ ದೇಹ ತ್ಯಾಗ ಮಾಡಿದರು, ಇನ್ನೊಂದು ಕಡೆ ನಾರದರ ದೇಹವನ್ನು ಪಡೆದುಕೊಂಡ್ರು. ಸಿಂಪಲ್. ಜಸ್ಟ್ ಲೈಕ್ ಲೈಟ್ನಿಂಗ್ ಆ್ಯಂಡ್ ಥಂಡರ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ. ಗುಡುಗು ಮಿಂಚು ಒಟ್ಟಿಗೆ ಬರುತ್ತಲ್ಲ. ಸೊ ಇಲ್ಲಿ ದೇಹ ತ್ಯಾಗ ಮಾಡಿದ್ರು, ಇಲ್ಲಿ ನಾರದರ ದೇಹ ಅವರಿಗೆ ಸಿಕ್ಕಿತು, ರೈಟ್? I instantaneously received a transcendental form that was befitting an associate of the Lord. ಅದು ದಿವ್ಯವಾದ ದೇಹ, ಭೌತಿಕ ದೇಹ ಅಲ್ಲ. ನಾರದರಿಗೆ ಎಂಥ ದೇಹ ಸಿಕ್ಕಿತು? ಸ್ಪಿರಿಚುವಲ್ ಫಾರ್ಮ್. ನಮ್ಮ ದೇಹ ಮೂಳೆ ಮಾಂಸಗಳಿಂದ, ರಕ್ತದಿಂದ ನಿರ್ಮಾಣವಾಗಿದೆ. ಅದೇ ನಾರದರ ದೇಹ ಚಿನ್ಮಯವಾದಂಥ ದೇಹ. ಇಟ್ ಇಸ್ ಕಂಪ್ಲೀಟ್ ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮಿಕ ದೇಹ. ಸೊ ಒಂದು ಕತೆ ಕೇಳಿದ್ದೆ ನಾನು, ರಾವಣ ಮತ್ತು ನಾರದರ ಭೇಟಿ ಆಗುತ್ತಂತೆ. ಸೊ ರಾವಣ ನಾರದರಿಗೆ ಕೇಳ್ತಾನೆ, ನಾರದರೆ ನನಗೆ ದಿವ್ಯ ಜ್ಞಾನ ಕೊಡಿ. ಕೊಡೋದಿಲ್ಲ. ಯು ಹ್ಯಾವ್ ಟು ಸರೆಂಡರ್ ಟು ಲಾರ್ಡ್. ಭಗವಂತನಿಗೆ ಶರಣಾಗಬೇಕು, ಅವಾಗ ಮಾತ್ರ ಸಿಗುತ್ತೆ. ನಾನು ಶರಣಾಗೋದಿಲ್ಲ. ನಾರದ, ನಾನು ಕೊಡೋದಿಲ್ವಾ? ಚಾಕು ತೆಗೆದು, ಖಡ್ಗ ತೆಗೆದು ನಾರದನ್ನು ಕಟ್ ಮಾಡೋಕೆ ಹೋಗ್ತಾನೆ. ಸೊ ಖಡ್ಗ ನಾರದರ ದೇಹದ ಒಳಗಡೆನೂ ಆರ್ಪಾರ ಆಯ್ತು. ನಾರದರಿಗೆ ಏನೂ ಆಗಲಿಲ್ಲ. ವಾಟ್ ಇಸ್ ದಿಸ್? ಕಟ್ಟೆ ಆಗ್ತಾ ಇಲ್ಲ. ನಾರದನ್ ಆಗ್ತಾ ಇದ್ರು. ಇದು ಸ್ಪಿರಿಚುವಲ್ ಬಾಡಿ. ಇದು ಬೇಕು ನನಗೆ, ನನಗಿಂಥ ಬಾಡಿ ಬೇಕು, ಯಾರು ನನ್ನನ್ನು ಕೊಲ್ಲಬಾರ್ದು, ಅಂತಹ ಶರೀರ ಬೇಕು. ಆಗ ನಾರದರು ಹೇಳ್ತಾರೆ, ರಾಮನಾಮ ಜಪ ಮಾಡು, ಸಿಗುತ್ತೆ. ರಾಮನಾಮ ಜಪ ನಾನು ಮಾಡೋದಿಲ್ಲ, ಹೋಗೋಣ. ವಿಲ್ ನಾಟ್ ಗೆಟ್ ಇಟ್, ರೈಟ್? ರಾಮನಾಮ ಜಪ, ಹರಿಕೃಷ್ಣ ಜಪ ಮಾಡಿದಾಗ ವಿಲ್ ಗೆಟ್ ಸ್ಪಿರಿಚುವಲ್ ಬಾಡಿ, ಆಧ್ಯಾತ್ಮಿಕ ದೇಹ ನಮಗೆ ಸಿಕ್ಕುತ್ತೆ. ಸೊ ಹಿ ಗಾಟ್ ಎ ಸ್ಪಿರಿಚುವಲ್ ಬಾಡಿ. ನಾನು ಬ್ರಹ್ಮದೇವರ ಮಗನಾಗಿ ಹುಟ್ಟಿದೆ. ಹಿ ಬಿಕೇಮ್ ಬ್ರಹ್ಮಪುತ್ರ ನಾರದ. But unlike his other sons, my appearance was completely spiritual. Right? Brahma's other children, they are material, have material body. ಬ್ರಹ್ಮದೇವರು ಕೂಡ ಮಟಲ್ ಬಾಡಿ ಇದೆ, ಬುದ್ಧಿಯಿಂದ ನಿರ್ಮಾಣವಾದಂತಹ ದೇಹ. ಅನ್ಯ ದೇವತೆಗಳು, ಋಷಿಗಳಿಗೂ ಕೂಡ ಭೌತಿಕ ದೇಹ ಇದೆ. ಆದರೆ ನಾರದರ ದೇಹ ಮಾತ್ರ ಚಿನ್ಮಯವಾದಂತಹ ದೇಹ, ಸ್ಪಿರಿಚುವಲ್ ಬಾಡಿ. ಆ್ಯಕ್ಚುಲಿ ನಾರದರ ಏನಂತಾರೆ ಪೊಸಿಷನ್ ತುಂಬ ಉನ್ನತವಾದಂತಹ ಒಂದು ಪೊಸಿಷನ್. ಎಂಥ ಶಿಷ್ಯರ ಗುರುಗಳಾಗಿದ್ದಾರೆ ಅವರು, ರೈಟ್? ಪ್ರಹ್ಲಾದನ ಗುರು ನಾರದರು, ಧ್ರುವ ಮಹಾರಾಜರ ಗುರು ನಾರದರು, ವ್ಯಾಸದೇವರ ಗುರು ನಾರದರು, ಪ್ರಾಚೀನಿ ಪರಿಷದನ ಗುರು ನಾರದರು, ಪ್ರಚೇತಸರ ಗುರು
ನಾರದ. ರೈಟ್. ಮೃಗಾರ್ಯ ಗುರು ನಾರದ. ವಾಲ್ಮೀಕಿ ಗುರು, ರಾಮಾಯಣ ರಚನೆ ಮಾಡಿದವರು ಗುರು ನಾರದರು. ಇಡೀ ವೇದ ಪುರಾಣಗಳನ್ನು ಬರೆದಂತಹ ವ್ಯಾಸದೇವರ ಗುರುಗಳು ನಾರದರು. ಅಂತಹ ಮಹಾಪುರುಷರು ಇವರು. ಅವರು ತಮ್ಮ ಕಥೆಯನ್ನು ಹೇಳ್ತಾ ಇದ್ದಾರೆ, ಹೇಗೆ ಅವರು ಭಕ್ತರಾದರು ಅಂತ. ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅವರು? ದಾಸಿಪುತ್ರರಾಗಿದ್ದರು. ಭಕ್ತರ ಸಂಘದಿಂದ, ಭಕ್ತರ ಅನುಗ್ರಹದಿಂದ ಅವರು ಮಹಾನಾರದರಾದರು. ನಾರದ ಅನ್ನುವ ಪದದ ಅರ್ಥ ಏನು? ನಾರಾಯಣನ್ ದದಾತಿ, ಯಾರು ನಾರಾಯಣನನ್ನು ಕೊಡ್ತಾರೆ. ನಾರದ, ಅವನು ಗಿವ್ಸ್ ನಾರಾಯಣ ಟು ಅದರ್ಸ್. ನಾರಾಯಣನ ನಾಮವನ್ನು, ನಾರಾಯಣನ ಕಥೆಯನ್ನು ಯಾರು ವರ್ಣನೆ ಮಾಡ್ತಾರೆ ಅವರೇ ನಾರದ. ಸ್ವಂತಹ ಮಹಾಪುರುಷರ ಕಥೆಯನ್ನು ನಾವು ಹೇಳಿ ಕೇಳ್ತಾ ಇದ್ದೀವಿ. ಅವರು ಹುಟ್ಟಿದಾಗ ದೇವದತ್ತಂ ಇದಂ ವೀಣಾಂ, ಸಾಕ್ಷಾತ್ ಭಗವಂತನೇ ವೀಣೆಯನ್ನು ಕೊಡ್ತಾನೆ. ಆ ವೀಣೆಯನ್ನು ಇಟ್ಕೊಂಡು ಟಿಂಗ್ 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 ಬಾರಿಸ್ತಾ ಅವರು ನಾರಾಯಣ ನಾರಾಯಣ ಅಂತ ಹಾಡ್ತಾ ಹೋಗ್ತಾರೆ. ನಾರದ ಮುನಿ ಭಜಯ ವೀಣಾ ರಾಧಿಕರಮಣ ನಾಮೇ, ನಾಮ ಮನಿ ಉದಿತ ಹೊಯ್ ಭಕ್ತ ಗೀತ ಸಾನ. ಸೊ ನಾರದರು ವೀಣೆಯನ್ನು ಇಟ್ಕೊಂಡು ರಾಧಿಕಾ ರಮಣನ ಗುಣವನ್ನು ಹೊಗಳ್ತಾ ಇದ್ದಾರೆ. ರೈಟ್. ಸೊ ಭಕ್ತರೆಲ್ಲ ಸೇರಿಕೊಂಡು ಕೀರ್ತನೆ ಮಾಡ್ತಾರೆ. ಪಂಚಮುಖ ಶಿವ, ಚತುರ್ಮುಖ ಬ್ರಹ್ಮ, ಷಣ್ಮುಖ ಎಲ್ಲರೂ ಬಂದು ನೃತ್ಯ ಮಾಡ್ತಾರೆ ಕೀರ್ತನೆಯಲ್ಲಿ. ಸಾಕ್ಷಾತ್ ಯಮರಾಜರು ಬಂದು ನೃತ್ಯ ಮಾಡ್ತಾರಂತೆ. ಅಂತಹ ಒಂದು ಮಹಾ ಕೀರ್ತನೆಯನ್ನು ನಾರದರು ಮಾಡಿದ್ದರು. ಸೊ ಅದು ನಾರದರ ಪವಾಡ. ಸೊ ಈ ರೀತಿ ನಾರದರು ತಮ್ಮ ಕಥೆಯನ್ನು ಹೇಳ್ತಾರೆ. ಮುಂದೆ ಹೋಗಿ ಹಲವಾರು ಮಹಾ ಭಕ್ತರ ಗುರುಗಳಾಗ್ತಾರೆ. ಇದು ನಾರದರ ಕಥೆ. ಸಂಕ್ಷಿಪ್ತವಾಗಿ ನಾನು ಇವತ್ತು ಹೇಳಿದೆ. ಭಾಗವತದಲ್ಲಿ ಓದಿದರೆ 2 ಅಧ್ಯಾಯಗಳಿದೆ. ಸ್ಟೋರಿ ಆಫ್ ವ್ಯಾಸದೇವ ಆ್ಯಂಡ್ ನಾರದ ಮುನಿ. ಈಗ ನಾನು ಇಂಪಾರ್ಟೆಂಟ್ ಒಂದು ತತ್ವವನ್ನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ಭಕ್ತಿಯಲ್ಲಿ ನಾವು ಬೆಳೆಯುವಾಗ ಹಲವಾರು ಹಂತಗಳಿವೆ. ಡಿಫ್ರೆಂಟ್ ಸ್ಟೇಜಸ್ ಆಫ್ ಡಿವೋಷನ್. ದ 9 ಸ್ಟೇಜಸ್ ಆಫ್ ಭಕ್ತಿ. ಭಕ್ತಿಯ 9 ಹಂತಗಳು. ಆ ಹಂತಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕಾಣಿಸ್ತಾ ಇದೆಯಾ? ಎಲ್ಲಿ ಕಾಣಿಸ್ತಾ ಇದೆಯಾ? ಓಕೆ. 9 ಹಂತಗಳಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಕೆಳಗಡೆಯಿಂದ ಮೇಲೆ. ಫಸ್ಟ್ ಯಾವುದು ಅಂತ? ಶ್ರದ್ಧಾ. ಫಸ್ಟು ಶ್ರದ್ಧೆ ಇರಬೇಕು. ಭಗವಂತ ಇದ್ದಾನೆ, ಭಗವಂತನ ಬಗ್ಗೆ ತಿಳ್ಕೋಬೇಕು ನಾನು ಅಂತ ಒಂದು ಪ್ರಶ್ನೆ ಬರಬೇಕು ಮನಸ್ಸಲ್ಲಿ. ದಟ್ ಇಸ್ ಶ್ರದ್ಧಾ. ಆ ಪ್ರಶ್ನೆ ಬಂದಾಗ ಅವನೇನು ಮಾಡ್ತಾನೆ? ಸಾಧು ಸಂಘಕ್ಕೆ ಬರ್ತಾನೆ. ಸೆಕೆಂಡ್ ಸ್ಟೇಜ್ ಇಸ್ ಸಾಧು ಸಂಘ. ನಾನು ಯಾರು ಅಂತ ತಿಳ್ಕೋಬೇಕು, ಭಗವಂತ ಯಾರು ನಾನು ತಿಳ್ಕೋಬೇಕು, ಭಗವದ್ಗೀತೆಯಲ್ಲಿ ಏನು ಕೊಟ್ಟಿದೆ ತಿಳ್ಕೋಬೇಕು ನಾನು ಅಂತ ಪ್ರಶ್ನೆ ಬಂದಾಗ ಸಾಧು ಸಂಘಕ್ಕೆ ಬರ್ತಾನೆ. ಸುಮಾರು ಜನ ಗೀತಾ ಕೋರ್ಸ್ ಅಟೆಂಡ್ ಆಗ್ತಿದ್ರು ಇಲ್ಲಿ. ಭಗವದ್ಗೀತೆಯಲ್ಲಿ ಏನಿದೆ ಅಂತ ಕೇಳೋದಕ್ಕೆ. ಸೊ ಗೀತಾ ಕೋರ್ಸ್ ಅಟೆಂಡ್ ಆಗಿದ್ದಾರೆ, ಸಾಧು ಸಂಘವನ್ನು ಮಾಡಿದ್ದಾರೆ. ಸಾಧು ಸಂಘದಲ್ಲಿ ಸಾಧುಗಳು ಏನು ಹೇಳ್ತಾರೆ? ದೇ ಗಿವ್ ಭಜನ ಕ್ರಿಯಾ, ಚಾಂಟಿಂಗ್ ಹರೇ ಕೃಷ್ಣ ಜಪ ಮಾಡು ಅಂತ ಹೇಳ್ತಾರೆ. ದಟ್ ಇಸ್ ದ ಥರ್ಡ್ ಸ್ಟೇಜ್. ಭಜನ ಕ್ರಿಯಾ. ಆದೋ ಶ್ರದ್ಧಾ ತಥಾ ಸಾಧು ಸಂಘ ಅಥವಾ ಭಜನ ಕ್ರಿಯಾ. ಭಜನ ಕ್ರಿಯೆ ಮಾಡಿದಾಗ ಏನಾಗುತ್ತೆ? ಅನರ್ಥ ನಿವೃತ್ತಿ ಸ್ಯಾತ್. ಹೃದಯದಲ್ಲಿರುವಂತಹ ಅನರ್ಥಗಳು ನಾಶ ಆಗ್ತವೆ. ಅನರ್ಥ ಅಂದರೆ ಏನು? ಅರ್ಥ ಅಂದರೆ ಏನು? ಅರ್ಥ ಅಂದರೆ ದಟ್ ವಿಚ್ ಇಸ್ ವ್ಯಾಲ್ಯೂಯಬಲ್, ಅಮೂಲ್ಯವಾದದ್ದು ಅರ್ಥ. ಅನರ್ಥ ಅಂದರೆ ಯೂಸ್ಲೆಸ್. ಅನರ್ಥಗಳಿಂದ ನಿವೃತ್ತರಾಗಬೇಕು ನಾವು. ಸೊ ವಾಟ್ ಇಸ್ ಅನರ್ಥ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಇವೆಲ್ಲ ಅನರ್ಥಗಳು. ಎಲ್ಲಿವರೆಗೂ ಮನಸ್ಸಿನಲ್ಲಿ ಅನರ್ಥಗಳಿವೆ ನಾವು ಶುದ್ಧ ಭಕ್ತಿಯನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ಭಜನೆ ಕ್ರಿಯೆ ಮಾಡಿದಂಗೆ ನಾವು ಅನರ್ಥಗಳಿಂದ ನಿವೃತ್ತರಾಗ್ತೀವಿ. ಸೊ ಅದು ಮನಸ್ಸನ್ನು ತೊಳೆದಂಗೆ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ್ 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 ಹರಿ. ಪ್ರತಿದಿನ ಜಪ ಮಾಡಿದ್ರೆ ಏನಾಗಿದೆ? ಕ್ಲೀನ್ ಆಗುತ್ತೆ ಹೃದಯ. ಸೊ ಅದಕ್ಕೆ ಭಜನ ಕ್ರಿಯೆ ಅಂತಾರೆ. ಎಷ್ಟು ತೀವ್ರವಾಗಿ ಭಜನೆ ಕ್ರಿಯೆ ಮಾಡ್ತೀವಿ ಅಷ್ಟು ಬೇಗ
ಅನರ್ಥ ನಿವೃತ್ತಿ ಆಗುತ್ತೆ. ಭಜನೆ ಕ್ರಿಯೆ ಚೆನ್ನಾಗಿಲ್ಲ ಅಂದರೆ ಅನರ್ಥ ನಿವೃತ್ತಿ ತುಂಬ ಟೈಮ್ ತಗೊಳುತ್ತೆ. ಕೆಲವು ನೋಡ್ತೀನಿ ಭಕ್ತರು ಜಪ ಮಾಡ್ತಾ ಇರ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಅದಕ್ಕೆ ಜಪ ಮಾಡ್ತಾ ಇನ್ನೊಂದು ಕೈಯಲ್ಲಿ ರೈಟ್. ಸೊ ಈ ರೀತಿ ಜಪ ಮಾಡಿದರೆ ಕೋಟಿ ಜನ್ಮ ಬೇಕು. ಹರೇ ಕೃಷ್ಣ ಇಟ್ಸ್ ನಾಟ್ ಸೋ ಈಸಿ, ರೈಟ್. there's a verse which says that ಕೋಟಿ ಜನ್ಮ ಕರಿ ಯದಿ ಶ್ರವಣ ಕೀರ್ತನ್ ತಬ್ಬುತು ನ ಪಾಯ್ಬೆ ಕೃಷ್ಣ ಪದೇ ಪ್ರೇಮಧನ್. ರೈಟ್. ಕೋಟಿ ಜನ್ಮ ಹರಿಕೃಷ್ಣ ಜಪ ಮಾಡಿದ್ರು ಕೂಡ ಕೃಷ್ಣ ಪ್ರೇಮ ಸಿಗೋದಿಲ್ಲ. ಯಾಕಂದರೆ ಶ್ರದ್ಧೆಯಿಂದ ಮಾಡ್ತಾ ಇಲ್ಲ, ಧ್ಯಾನಪೂರ್ವಕವಾಗಿ ಮಾಡ್ತಾ ಇಲ್ಲ. ಯಾವಾಗ ನಾವು ಧ್ಯಾನಪೂರ್ವಕವಾಗಿ ಜಪ ಮಾಡ್ತೀವಿ ಆಗ ನಾವು ಬೇಗನೆ ಅನರ್ಥ ನಿವೃತ್ತಿಯನ್ನು ಪಡಿಬೋದು. ಅಫ್ಕೋರ್ಸ್ ಅನರ್ಥ ನಿವೃತ್ತಿಯಲ್ಲಿ ಕೂಡ ತುಂಬ ಡೀಟೇಲ್ಸ್ ಇದೆ. ಸಮಯ ಸಿಕ್ಕರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದುಷ್ಕೃತೋಕ್ತ ಅನರ್ಥಾಸ್, ಸುಕೃತೋಕ್ತ ಅನರ್ಥಾಸ್, ಭಕ್ತಿಯೋಕ್ತ ಅನರ್ಥಾಸ್, ಅಪರಾಧೋಕ್ತ ಅನರ್ಥಾಸ್. 4 ಪ್ರಕಾರದ ಅನರ್ಥಗಳಿವೆ, ರೈಟ್. ದುಷ್ಕೃತ ಅಂದರೆ ಪಾಪ ಕರ್ಮಗಳು ಬೇಗ ನಾಶ ಆಗ್ತವೆ ಹರಿಕೃಷ್ಣ ಜಪ ಮಾಡೋದ್ರಿಂದ. ಮತ್ತು ಸುಕೃತೋಕ್ತ, ಕೆಲವೊಮ್ಮೆ ಸುಕೃತಿಯಿಂದಾಗಲೂ ಕೂಡ ಕೆಲವೊಮ್ಮೆ ಅನರ್ಥಗಳು ಬರ್ತವೆ. ಓಕೆ, ಆ ಸುಕೃತೋಕ್ತ ಅನರ್ಥಗಳು ಕೂಡ ನಾಶ ಆಗ್ತವೆ. ನಂತರ ಭಕ್ತಿಯೋಕ್ತ, ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಕೆಲವು ಅನರ್ಥ ಬೆಳೆಯುತ್ತೆ. ನಾನು ದೊಡ್ಡ ಭಕ್ತ, ಅದು ಕೂಡ ಅನರ್ಥ. ನಾನು ತುಂಬ ವರಿಷ್ಠ ಭಕ್ತ ಅಂತ ತಿಳ್ಕೊಡೋದು ಕೂಡ ಒಂದು ಅನರ್ಥ. ನನಗೆ ಮಾನ ಸಮ್ಮಾನ ಬೇಕು ಅನ್ನೋದು ಅದು ಕೂಡ ಒಂದು ಅನರ್ಥ. ಸೊ ದಟ್ ಈಸ್ ಆಲ್ಸೋ ಭಕ್ತಿಯೋಕ್ತ ಅನರ್ಥ, ಅದು ಕೂಡ ನಾಶ ಆಗಬೇಕು. ಫೈನಲಿ ಡೇಂಜರಸ್ ಇಸ್ ಅಪರಾಧೋಕ್ತ. ವೈಷ್ಣವರಿಗೆ ಅಪರಾಧ ಮಾಡಿ ಇನ್ನೊಬ್ಬ ಭಕ್ತರಿಗೆ ಕಷ್ಟ ಕೊಟ್ಟರೆ, ರೈಟ್, ಅವ್ರಿಗೆ ಮನಸ್ಸಿಗೆ ನೋವುಂಟು ಮಾಡಿದರೆ ಅದು ಮಹಾ ಅಪರಾಧ. ಅದರಿಂದ ಮುಕ್ತಿ ಸಿಗೋದು ತುಂಬ ಕಷ್ಟ, ವೆರಿ ಡಿಫಿಕಲ್ಟ್. ಸೊ ಈ ಥರ ಭಕ್ತರ ಜೊತೆ ನಾವು ಡೀಲಿಂಗ್ ಮಾಡುವಾಗ ತುಂಬ ಸೌಮ್ಯವಾಗಿ ಡೀಲ್ ಮಾಡಬೇಕು. ಅಪರಾಧವನ್ನು ಮಾಡಬಾರ್ದು. ಅಪರಾಧದಿಂದ ಭಯಂಕರವಾದ ಪರಿಣಾಮಗಳು ಸಿಗ್ತವೆ. ಸೊ ಎಲ್ಲ ಅನರ್ಥಗಳನ್ನು ನಾಶವಾದಾಗ ನಾವು ನಿಷ್ಠಾ ಹಂತಕ್ಕೆ ಬರ್ತೀವಿ. ದಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್, 5th ಸ್ಟೇಜ್. ಅದು ಯಾವುದು? ನಿಷ್ಠಾ. ನಿಷ್ಠಾ ಅಂದರೆ ಸ್ಟಡಿ ಫೇತ್, ಸ್ಟ್ರಾಂಗ್ ಫೇತ್, ದೃಢ ಶ್ರದ್ಧೆ ಬೆಳೆಯುತ್ತೆ. ಸೊ ದಟ್ ಈಸ್ ನಿಷ್ಠಾ. ಸೊ ಫಸ್ಟ್ ಅನಿಷ್ಠಿತ ಭಜನೆ ಕ್ರಿಯೆ ಇತ್ತು, ಅನರ್ಥ ನಿವೃತ್ತಿ ಆದಮೇಲೆ ನಿಷ್ಠಿತ ಭಜನೆ ಕ್ರಿಯೆ ಆಗುತ್ತೆ. ನಿಷ್ಠಾ ಹಂತದಿಂದ ಮುಂದೆ ಹೊರೆಯೋದು ತುಂಬ ಸರಳ, ವೆರಿ ಈಸಿ. ಆದರೆ ನಿಷ್ಠಾ ಹಂತಕ್ಕೆ ಬರೋದೇ ತುಂಬ ಕಷ್ಟ. ಹಲವಾರು ವರ್ಷಗಳು, ಹಲವಾರು ಜನ್ಮಗಳು ಬೇಕಾಗ್ಬೋದು ಕೆಲವು, ರೈಟ್. ಅದು ಮುಂದಿನ ಫೋಟೋದಲ್ಲಿ ತೋರಿಸ್ತೇನೆ. ನಿಷ್ಠಾದಿಂದ ರುಚಿ. ರುಚಿ ಅಂದರೆ ಕೃಷ್ಣ ಕಥೆ ಕೇಳುವುದಲ್ಲಿ, ಕೃಷ್ಣ ನಾಮದಲ್ಲಿ ರುಚಿ ಬೆಳೆಯುತ್ತೆ. ದಟ್ಸ್ ಕಾಲ್ಡ್ ರುಚಿ. ನಂತರ ಆಸಕ್ತಿ. ಆಸಕ್ತಿ ಅಂದರೆ ಭಗವಂತನ ವೈಯಕ್ತಿಕ ರೂಪದ ಮೇಲೆ ಆಸಕ್ತಿ. ಅಟ್ಯಾಚ್ಮೆಂಟ್ ಟು ದ ಫಾರ್ಮ್ ಆಫ್ ದ ಲಾರ್ಡ್. ಭಗವಂತನ ರೂಪದ ಮೇಲೆ ಆಸಕ್ತಿ, ಸೌಂದರ್ಯಕ್ಕೆ ಆಸಕ್ತಿ. ಭಾವ ಅಂದರೆ ಭಗವಂತನ ನಾಮ ಕೇಳಿದ ತಕ್ಷಣ ಹೃದಯ ಕರಗುತ್ತೆ, ಇಟ್ ಬಿಕಮ್ ಸಾಫ್ಟ್. ಭಾವನೆಗಳು ಮೂಡಿದವೆ, ಪ್ರೀತಿಯ ಭಾವನೆಗಳು, ಮನಸ್ಸಲ್ಲಿ ಏನೋ ಆಗುತ್ತೆ, ಒಂದು ರೀತಿ ವಿಚಲನೆ ಆಗುತ್ತೆ. ಸೊ ದಟ್ಸ್ ಕಾಲ್ಡ್ ಆಸ್ ಭಾವ, ರೈಟ್. ನಯನಂಗರದ ಶ್ರುಧಾರ್ಯ, ಕೆಲವೊಮ್ಮೆ ಕಣ್ಣಲ್ಲಿ ನೀರು ಬರುತ್ತೆ, ಕೆಲವೊಮ್ಮೆ ರೋಮಾಂಚವಾಗುತ್ತೆ, ಕೆಲವೊಮ್ಮೆ ಪ್ರಜ್ಞೆ ತಪ್ಪುತ್ತೆ. ಸೊ ದಟ್ ಈಸ್ ಭಾವ. ದೆನ್ ಫೈನಲಿ ಈಸ್ ಪ್ರೇಮ. ಪ್ರೇಮದ ಹಂತ. ಪ್ರೇಮದ ಹಂತದಲ್ಲಿ ಸಾಕ್ಷಾತ್ ಭಗವಂತನನ್ನು ಮುಖಾಮುಖಿ ನೋಡ್ಬೋದು. ಸೊ ದಟ್ ಇಸ್ ಪ್ರೇಮ. ಸೊ ಯು ಹ್ಯಾವ್ ಟು ಕ್ರಾಸ್ ಫ್ರಮ್, ಸ್ಟಾರ್ಟ್ ಫ್ರಮ್ ಶ್ರದ್ಧಾ ಆ್ಯಂಡ್ ಕ್ಲೈಂಬ್ ಅಪ್ ಟು ಪ್ರೇಮ. ಸೊ ದಿಸ್ ಆರ್ ದ 9 ಸ್ಟೇಜಸ್ ಆಫ್ ಭಕ್ತಿ. ಇದನ್ನು ಭಕ್ತಿ ರಸಾಮೃತ ಸಿಂಧು ಅನ್ನುವ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ ಶ್ರೀ ರೂಪ ಗೋಸ್ವಾಮಿಗಳು. ಓಕೆ. ಸೊ ಭಕ್ತಿ ರಸಾಮೃತ ಸಿಂಧು ಅನ್ನುವ ಗ್ರಂಥದಲ್ಲಿ ಈ ತತ್ವ ಇದೆ. ಸೊ ಇಲ್ಲಿ ನೋಡಿ, ಭಕ್ತಿ ಸೇವೆ ಹೇಗಿದೆ, 9 ಹಂತಗಳು. ಸ್ಟಾರ್ಟಿಂಗ್ ಈಸ್ ಸೈಕಲ್ ಓಡಿಸಂಗೆ ಭಕ್ತಿ ಮಾಡೋದು. ಫಸ್ಟ್ ಈಸ್ ಸಾಧು ಸಂಘ, ಎರಡನೇದು ಭಜನೆ ಕ್ರಿಯೆ, ಅನರ್ಥ ನಿವೃತ್ತಿ ನೋಡಿ. ಸೊ ಸೆಕೆಂಡ್ ಈಸ್ ಸಾಧು ಸಂಘ. ಟೀಕೆ, ಗೊತ್ತಾಗ್ತಾ ಇದೆಯಾ? ಆದೋ ಶ್ರದ್ಧಾ, ಸಾಧು ಸಂಘ. ಸಾಧು ಸಂಘ ಸಿಕ್ಕ ಮೇಲೆ ಸ್ಟಾರ್ಟ್ ಆಗುತ್ತೆ ಕ್ಲೈಂಬಿಂಗ್. ಭಜನೆ ಕ್ರಿಯೆ ಲಾಂಗ್ ಪ್ರೋಸೆಸ್ ನೋಡಿ, ಎಷ್ಟು ಗ್ಯಾಪ್ ಇದೆ, ತುಂಬ ಕಷ್ಟ ಆಗುತ್ತೆ. ಕೆಲವೊಮ್ಮೆ 16 ಮಾಲೆ ಜಪ ಮಾಡೋದು ಕಷ್ಟ ಆಗುತ್ತೆ, ಬೆಳಗ್ಗೆ ಬೇಗ ಹೇಳೋದು ಕಷ್ಟ ಆಗುತ್ತೆ.
2 ಗಂಟೆ ಕೂತ್ಕೊಂಡು ಜಪ ಮಾಡಬೇಕು. ಮನಸ್ಸು ಹೇಳುತ್ತೆ ಟಿ ವಿ ನೋಡು, ಮನಸ್ಸು ಹೇಳುತ್ತೆ ಆಟ ಆಡು, ಮನಸ್ಸು ಹೇಳುತ್ತೆ ಏನೇನೋ ಮಾಡುವಂಥ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ತುಂಬ ಕಷ್ಟ ಆಗುತ್ತೆ. ರುಚಿ ಬಂದಿಲ್ಲ ಇನ್ನು. ಆದರೆ ಪ್ರಯತ್ನ ಪಟ್ಟಾಗ ಕೆಲವು ಮನಸ್ಸತ್ತೆ ವಾಪಸ್ ಹೋಗ್ಬೇಡ ಅಂತ. ಕೆಳಗೆ ತುಂಬ ಆಮೇಲೆ ತುಂಬ ಸ್ಟೀಪ್ ಆಗಿದೆ ಕರ್ವ್, ಲೆಟ್ಸ್ ಗೋ ಡೌನ್. ಕೆಲವರು ಬಿಟ್ಬಿಡ್ತಾರೆ ಇಲ್ಲಿ. 1-2 ದಿನ ಜಪ ಮಾಡ್ತಾರೆ, ಆಮೇಲೆ ಬಿಟ್ಬಿಡ್ತಾರೆ. ಯಾಕೆಂದರೆ ಅದು ಮೇಲೆ ಹೋಗೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಅವಾಗ ಏನು ಬೇಕು? ಸಪೋರ್ಟ್ ಬೇಕು. ಕೆಲವು ಭಕ್ತಿಗಳು ಪ್ರಭುಜಿ ಸ್ವಲ್ಪ ಪುಷ್ ಮಾಡಿ, ಡೈಲಿ ಫೋನ್ ಮಾಡಿ ಕೇಳಿ ಜಪ ಆಯ್ತಾ ಇಲ್ಲ ಅಂತ. ಸೊ ವಿ ನೀಡ್ ಸಮ್ ಪುಷ್ ಯಾವಾಗ ಬೇಕು? ಇಲ್ಲಿ ಬೇಕು. ಭಜನೆ ಕ್ರಿಯಾ ಟು ಅನರ್ಥ ನಿವೃತ್ತಿ ಅನ್ನೋ ಜರ್ನಿ ಇದೆಯಲ್ಲ, ಅಲ್ಲಿ ಸ್ವಲ್ಪ ಒತ್ತಾಯ, ಪುಷು. ಬುಕ್ ರೀಡಿಂಗ್ ಆಯ್ತಾ ಇಲ್ವೋ? ಬುಕ್ ಓದಿ, ಕ್ಲಾಸಿಗೆ ಬನ್ನಿ, ಫಾಲೋಅಪ್ ಮಾಡಬೇಕಾಗುತ್ತೆ. ಕೆಲವು ಮೂವಿ ಹೋಗಿರ್ತಾರೆ, ಹರಿಕೃಷ್ಣ ಪ್ರಭು ಕ್ಲಾಸ್ ಇದೆ, ಪ್ರಭುಜಿ ಬ್ಯುಸಿ ಇದ್ದೀನಿ. ಯಾಕೆ ಅನರ್ಥಗಳು ಬಿಡೋದಿಲ್ಲ. ಹಿಂದೆ ಯಾವ ಮೂವಿ ನೋಡ್ತಾಯಿದ್ರು, ಹೋಟೆಲ್ಗೆ ಹೋಗ್ತಾಯಿದ್ರು, ಅದು ಮಾಡ್ತಾಯಿದ್ರು. ಸತ್ಸಂಗ ಬಾ ಅಂದರೆ ಪ್ರಭುಜಿ ಅದನ್ನು ಮಾಡಬೇಕು ಪ್ರಭುಜಿ. ದ್ಯಾಟ್ಸ್ ವಾಟ್ ಅನರ್ಥ ನಿವೃತ್ತಿ. ವೆರಿ ಡಿಫಿಕಲ್ಟ್ ಸ್ಟೇಜ್. ಅವಾಗ ಸ್ವಲ್ಪ ಪುಷ್ ಬೇಕಾಗುತ್ತೆ. ಅದಕ್ಕೆ ಕೆಲವೊಮ್ಮೆ ಭಕ್ತರು ಫಾಲೋ ಮಾಡ್ತಾರೆ, ಪ್ರಭುಜಿ ಬನ್ನಿ ಸತ್ಸಂಗಕ್ಕೆ, ಸೇವೆಗೆ ಬನ್ನಿ. ದಟ್ಸ್ ಗುಡ್. ದಟ್ ಹೆಲ್ಪಿಂಗ್ ಪುಷ್ ಟು 4th ಸ್ಟೇಜ್. ಅದು ನಿಷ್ಠಾ. 5th ಸ್ಟೇಜ್ ಈಸ್ ನಿಷ್ಠಾ. ನಿಷ್ಠಾ ಆದಮೇಲೆ ತುಂಬ ಈಸಿ. ರುಚಿ, ಆಸಕ್ತಿ, ಭಾವ ಟು ಪ್ರೇಮ ಇಸ್ ಲೈಕ್ ಫಾಸ್ಟ್ ಎಕ್ಸ್ಪ್ರೆಸ್. ಸೊ ಇಟ್ ಗೋಸ್ ವೆರಿ ಫಾಸ್ಟ್, ರೈಟ್? ಸೊ ಈ ಅನರ್ಥ ನಿವೃತ್ತಿ ಹಂತವೇ ತುಂಬ ಕಷ್ಟ. ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಬೇಕು. ಸೊ ಭಗವಂತ ಟೇಸ್ಟ್ ಕೊಡ್ತಾನೆ. ಎಲ್ಲಿ ಕೊಡ್ತಾನೆ? ಎಲ್ಲಿ ಕೊಡ್ತಾನೆ? 2nd to 3rd ಸ್ವಲ್ಪ ಟೇಸ್ಟ್ ಕೊಡ್ತಾನೆ. ರುಚಿ ಬರುತ್ತೆ, ಆಮೇಲೆ ರುಚಿ ಸಿಗೋದಿಲ್ಲ. ಭಗವಂತ ಹೇಳ್ತಾನೆ ಸೈಕಲ್ ಓಡಿಸಿದ ಮೇಲೆ ಪ್ರಯತ್ನ ಪಡು, ಎಂಡಿವರ್. ಆ ಕಷ್ಟಪಟ್ಟಾಗ ಕೃಷ್ಣ ರುಚಿ ಕೊಡ್ತಾನೆ. ಸೊ ವಿ ಶುಡ್ ಎಂಡಿವರ್ ಸ್ಟ್ರಾಂಗ್ಲಿ. ಓಕೆ, ಹರೇ ಕೃಷ್ಣ. ಅಫ್ಕೋರ್ಸ್ ಇನ್ನಷ್ಟು ಹಲವಾರು ಡೀಟೇಲ್ಸ್ ಇದೆ. ಐ ವಿಲ್ ನಾಟ್ ಗೆಟ್ ಇನ್ ಟು ದ ಡೀಟೇಲ್ಸ್. ಇಫ್ ಎನಿಬಡಿ ಹ್ಯಾಸ್ ಎನಿ ಕ್ವಶನ್ಸ್ ವಿ ಕ್ಯಾನ್ ಟೇಕ್ ನೌ. ಯಾರಿಗೇನಾದರೂ ಪ್ರಶ್ನೆ ಇದೆ ಇವತ್ತಿನ ವಿಷಯದ ಬಗ್ಗೆ? ನಾನಿವತ್ತು ಬೇಸಿಕಲಿ ನಾರದರ ಕಥೆಯನ್ನು ಡಿಸ್ಕಸ್ ಮಾಡಿದ್ದೆ. ನಾರದರು ಹೇಗೆ ನಾರದರಾದರು, ಅದಕ್ಕೂ ಮುಂಚೆ ವ್ಯಾಸರು ಹೇಗೆ ಎಷ್ಟು ಅವರು ಸಾಧನೆ ಮಾಡಿದರೂ ಕೂಡ ಅವರ ಮನಸ್ಸಲ್ಲಿ ಸಂತುಷ್ಟಿ ಇರಲಿಲ್ಲ. ಅದಕ್ಕೆ ನಾರದರು ಹೇಳ್ತಾರೆ, ನೀನು ಶ್ರೀಮದ್ ಭಾಗವತದ ರಚನೆಯನ್ನು ಮಾಡು, ಅಲ್ಲಿ ಕೇವಲ ಶುದ್ಧ ಭಕ್ತಿಯ ವರ್ಣನೆಯನ್ನು ಮಾಡು ಅಂತ ಹೇಳ್ತಾರೆ. ನಂತರ ನಾನೇನು ಡಿಸ್ಕಸ್ ಮಾಡಿದೆ, ನಾರದರು ತಮ್ಮ ಕಥೆಯನ್ನು ಹೇಳ್ತಾರೆ, ಅವ್ರು ಹೇಗೆ ಶುದ್ಧ ಭಕ್ತರಾದರು ಅಂತ. ರೈಟ್? ಸನ್ಯಾಸಿಗಳ ಸೇವೆಯನ್ನು ಮಾಡಿ 4 ತಿಂಗಳು ಅವರಿಗೆ ಸಂಘ ಸಿಕ್ಕಿತು. ಬರೀ ಸೇವೆ ಮಾಡ್ತಾ ಇರಲಿಲ್ಲ, ಕೇಳ್ತಾ ಇದ್ರು. ಸಾಧುಗಳಿಂದ ಏನು ಮಾಡಬೇಕು? ಫಸ್ಟು ನಾವು ಕೇಳಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೇವೆ ಮಾಡ್ಬೋದು, ಬಟ್ ವಿ ಶುಡ್ ಆಲ್ಸೋ ಹಿಯರ್ ಫ್ರಮ್ ದೆಮ್. ಅವರಿಂದ ಕೇಳಲಿಲ್ಲ ಅಂದರೆ ಅವರ ನಿಜವಾದ ಲಾಭ ಸಿಗೋದಿಲ್ಲ. ರೈಟ್? ಮಹತ್ತಮಂತ ಹೃದಯ ಮುಖಚ್ಯುತೋ. ರೈಟ್? ಭಕ್ತರ ಹೃದಯದಲ್ಲಿ ಏನು ಅಮೃತ ಇದೆ ಅದು ನಾವು ಕೇಳಬೇಕು. ಸೊ ದೆನ್ ನಾರದ ಬಾಯ್ ಬಿಕೇಮ್ ನಾರದ ಮುನಿ. ನಾರದ ಮುನಿಯಾಗಿ ಇಡೀ ಜಗತ್ತನ್ನು ಅವರು ಡೆಲಿವರ್ ಮಾಡ್ತಾ ಇದ್ದಾರೆ. ಅಂತಹ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಂತರ ನಾನು ಭಕ್ತಿಯ 9 ಹಂತಗಳ ಬಗ್ಗೆ ಹೇಳಿದೆ. ನಾರದರು ಕೂಡ ಈ ಹಂತಗಳಲ್ಲಿ ಪಾರು ಮಾಡಿ ಅವರು ಪ್ರೇಮದ ಹಂತಕ್ಕೆ ಹೋಗಿದ್ದಾರೆ. ದೇರ್ ಸಾಧು ಸಂಘ, ಶ್ರದ್ಧೆ ಇತ್ತು, ಸಾಧು ಸಂಘ ಸಿಕ್ಕಿತು, ಭಜನೆ ಕ್ರಿಯೆಯನ್ನು ಮಾಡಿದರು, ಸಾಧುಗಳ ಉಚ್ಚಿಷ್ಟವನ್ನು ಸ್ವೀಕರಿಸಿದರು, ಅನರ್ಥ ನಿವೃತ್ತಿ ಆಯಿತು. ರೈಟ್? ನಂತರ ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಭಗವಂತನ ಸಾಕ್ಷಾತ್ ದರ್ಶನ ಆಯಿತು. ರೈಟ್? ಪ್ರತಿಯೊಬ್ಬ ಭಕ್ತ ಈ 9 ಹಂತಗಳನ್ನು ಪಾರು ಮಾಡ್ಕೊಂಡು ಹೋಗಲೇಬೇಕು. ವೈಜ್ಞಾನಿಕವಾಗಿದೆ ಭಕ್ತಿ ಸೇವೆ, ಇದನ್ನು ಕಾಲ್ಪನಿಕ ಅಲ್ಲ. ಇಟ್ಸ್ ವೈಜ್ಞಾನಿಕ, ಇಟ್ಸ್ ಸೈಂಟಿಫಿಕ್. ನಾವು ಯಾವ ಹಂತದಲ್ಲಿದೆಯೋ ಅಂತ ಗೊತ್ತಾಗುತ್ತೆ. ಮೋಸ್ಟ್ಲಿ ವಿ ಆರ್ ಇನ್ ಭಜನೆ ಕ್ರಿಯಾ ಅವ್ರ ಅನರ್ಥ ನಿವೃತ್ತಿ. ಆ ಒಂದು ಹಂತದಲ್ಲಿ ಸ್ವಲ್ಪ ಅನರ್ಥ ನಿವೃತ್ತಿ ಕೂಡ ಅಲ್ಲಿ ಕೂಡ 6 ಸ್ಟೇಜಸ್ ಇವೆ. ಘನ ತರಳ, ವ್ಯೂಢ ವಿಕಲ್ಪ, ನೇಮಾಕ್ಷಮ, ತರಂಗರಂಗಿನಿ, ದೆನ್ ದರ್ ಇಸ್ ವ್ಯೂಢ ವಿಕಲ್ಪ, ಘನ ತರಳ, ನಿಯಮಾಕ್ಷಮ, ವಿಷಯ ಸಂಗರ, ಆ್ಯಂಡ್ ದೆನ್ ದರ್ ಇಸ್ ತರಂಗರಂಗಿನಿ. 6 ಹಂತಗಳಿವೆ ಅಲ್ಲಿ ಕೂಡ. ರೈಟ್? ಕೆಲವೊಮ್ಮೆ ಏನಾಗುತ್ತೆ, ಘನ ತರಳ ಸಾಧನೆ ಕೂಡ ಕೆಲವೊಮ್ಮೆ ಇಂಟೆನ್ಸ್. ಸಪೋಸ್ ಮೆನಿ ಸೀನಿಯರ್ ಡಿವೋಟೀಸ್ ಕಮ್, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಇಸ್ ವೆರಿ ಸೀರಿಯಸ್ ಸಾಧನ, ಮಾರ್ನಿಂಗ್ ಪ್ರೋಗ್ರಾಮ್ ಪಕ್ಕ, ಆಲ್ ಕ್ಲಾಸಸ್ ಅಟೆಂಡೆನ್ಸ್ ಪಕ್ಕ. ಸೀನಿಯರ್ ಡಿವೋಟಿ ಹೋದ್ಮೇಲೆ ತರಳ, ಘನ ತರಳ, ಥಿಕ್ ಆ್ಯಂಡ್ ಥಿನ್, ವಿಷಯ ಸಂಗರ.
ವಿಷಯ ಸಂಗರ ಅಂದರೆ ಏನೋ ಕೆಟ್ಟ ಚಟ ಇದೆ ಬಿಡಬೇಕಂತಾನೆ, ಬಿಡಬೇಕು ಅಂತ ಹೇಳಿ ಏನು ಬಿಡಬೇಕಂತಾನೋ ಅದನ್ನೇ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದ್ಯಾಟ್ಸ್ ಕಾಲ್ಡ್ ವಿಷಯ ಸಂಗರ. ದ್ಯಾಟ್ಸ್ ಫೈಟ್ ವಿತ್ ಸೆನ್ಸ್ ಆಬ್ಜೆಕ್ಟ್ಸ್. ಯಾವುದನ್ನು ಬಿಡಬೇಕಂತನೋ ಬಿಡೋಕ್ಕಾಗದೆ ಹಿ ಗೆಟ್ಸ್ ಬ್ಯಾಕ್ ಇನ್ ಟು ದ್ಯಾಟ್. ದೆನ್ ದರ್ ಇಸ್ ನಿಯಮ ಅಕ್ಷಮತ. ಏಕಾದಶಿ ಬರ್ತಾ ಇದೆ, ನಿರ್ಜಲ ವ್ರತವನ್ನು ಮಾಡ್ತೀನಿ, ರೈಟ್, ಮಧ್ಯಾಹ್ನ ಹೊತ್ತಿಗೆ ಊಟ ಮಾಡಿಬಿಡ್ತಾನೆ. ಅದು ನಿಯಮಾಕ್ಷಮ. He has taken a vow, I will do it, but he is not able to keep it. Then there is ವ್ಯೂಢ ವಿಕಲ್ಪ, ಕನ್ಫ್ಯೂಷನ್. ಕ್ಲಾಸಿಗೆ ಬರಬೇಕು ಅಥವಾ ಫ್ರೆಂಡ್ ಜೊತೆ ಹೋಟೆಲ್ಗೆ ಹೋಗಬೇಕು. ಫ್ರೆಂಡ್ಸು ಕರಿತಾ ಇದ್ದಾರೆ, ಕೃಷ್ಣನು ಕರಿತಾ ಇದ್ದಾನೆ, ಎಲ್ಲಿ ಹೋಗೋದು? ಟಿಂಗ್ ಟಿಂಗ್. ಕರ್ಣಂತಾರ, ದುರ್ಯೋಧನ ಕೃಷ್ಣ, ದುರ್ಯೋಧನ ಕೃಷ್ಣ. ಟಗ್ ಆಫ್ ವಾರಲ್ಲಿ ಯಾರು ಗೆದ್ರು? ದುರ್ಯೋಧನ ಕಡೆ. ಹಿ ವೆಂಟ್ ಟು ದುರ್ಯೋಧನ. ಕರ್ಣ ಲಾಸ್ಟ್ ಇಟ್, ಹಿ ಮೇಡ್ ಅ ರಾಂಗ್ ಚಾಯ್ಸ್. ಐ ಕಾಲ್ಡ್ ವ್ಯೂಢ ವಿಕಲ್ಪ, ರೈಟ್. ಆ್ಯಂಡ್ ಸಮ್ಟೈಮ್ಸ್ ದೇರ್ ಈಸ್ ಕನ್ಫ್ಯೂಷನ್. ಏನು ಕನ್ಫ್ಯೂಷನ್ ಅಂದರೆ ಈವನ್ ದೇ ಹ್ಯಾಡ್ ಕನ್ಫ್ಯೂಷನ್. ವಿಭೀಷಣ ಆಲ್ಸೋ, ರಾವಣ ಆ್ಯಂಡ್ ದೇರ್ ವಾಸ್ ರಾಮನ ಪಕ್ಷದಲ್ಲ, ಈಗ ಗೆದ್ಬಿಟ್ಟ. ಸೊ ದೇರ್ ಇಸ್ ಕನ್ಫ್ಯೂಷನ್, ವ್ಯೂಢ ವಿಕಲ್ಪ, ರೈಟ್. ಸೊ right, sometimes boys also have confusion. Should I be brahmachari or should I get married? Ting 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 ting. That's called vyuda vikalpa. So that's called confusion. ಸ್ಥಿರತೆ ಇಲ್ಲ, ಫಿಕ್ಸ್ಡ್ ಗೋಲ್ ಇಲ್ಲ, ಸ್ವಲ್ಪ ಪೆಂಡುಲಮ್ ಥರ ಹಿಂಗೆ 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 ಹೋಗ್ತಾ ಇರುತ್ತೆ. ಸೊ ದಟ್ ಈಸ್ ಕನ್ಫ್ಯೂಷನ್. ದೆನ್ ದೇರ್ ಈಸ್ ತರಂಗರಂಗಿನಿ. ತರಂಗರಂಗಿನಿ ಅಂದರೆ 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು, ಒಬ್ಬರು ಸೀನಿಯರ್ ಡ್ಯೂಟಿ ಆಗಿಬಿಟ್ಟ. ಸೊ ದೆನ್ ಈ ಗೆಟ್ಸ್ ಲಾಟ್ ಆಫ್ ತರಂಗರಂಗಿನಿ. ಭಕ್ತಿಯ ಸಾಗರದ ಅಲೆಗಳ ಮೇಲೆ ತೇಲಾಡ್ತಾ ಇದ್ದಾನೆ, ಆನಂದವನ್ನು ಅನುಭವಿಸ್ತಾ ಇದ್ದಾರೆ, ಒಳಗಡೆ ಹೋಗ್ತಾ ಇಲ್ಲ. ಒಳ್ಳೆ ಮಾನ ಸಮ್ಮಾನ ರೆಸ್ಪೆಕ್ಟು ಆಹಾರ ಎಲ್ಲ ಸಿಗುತ್ತೆ, ನಮಸ್ಕಾರ ಮಾಡ್ತಾರೆ. ಐ ಆಮ್ ಅಡ್ವಾನ್ಸ್ ಡಿವೋಟಿ. ತರಂಗರಂಗಿನಿ, ಅದು ಕೂಡ ಅನರ್ಥ. ಅದು ಕೂಡ ಪಾರು ಮಾಡಿ ಮುಂದೆ ಹೋಗಬೇಕು. ಆವಾಗ ಭಗವಂತನ ಸೇವೆಯ ಮುತ್ತು ರತ್ನಗಳು ಸಿಗ್ತವೆ. ರೈಟ್. ಸಮುದ್ರದ ಅಲೆಗಳ ಮೇಲೆ ಇದ್ದರೆ ಏನು ಸಿಗೋದಿಲ್ಲ, ಬರೀ ಮೀನು ಸಿಗ್ತವೆ. ಒಳಗಡೆ ಹೋದರೆ ಮುತ್ತು ರತ್ನಗಳು ಸಿಗ್ತವೆ. ಸೊ ಯು ಶುಡ್ ಗೋ ಡೌನ್ ಡೀಪ್. ದಟ್ ದ ಸ್ಟೇಜ್ ಆಫ್ ನರ್ಥ ನಿವೃತ್ತಿ. ಅದನ್ನು ಪಾರು ಮಾಡಿ ನಿಷ್ಠ. ಅಲ್ಲಿ ಕೂಡ 5 ಇದೆ ಅನರ್ಥಗಳು, ರೈಟ್. ನಿದ್ರೆ, ಜಡ ವಿಕ್ಷೇಪ, ಇಟ್ ಆಲ್ ಎಕ್ಸ್ಪ್ಲೇನ್, ಸೈಂಟಿಫಿಕ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲಯ ಅಂದರೆ ನಿದ್ರೆ, ವಿಕ್ಷೇಪ ಅಂದರೆ ವ್ಯಾಕುಲತೆ, ಡಿಸ್ಟ್ರಾಕ್ಷನ್, ಅಪ್ರತಿಪತ್ತಿ. ಅಂದರೆ ಆಸಕ್ತಿ ಇಲ್ಲ. ಟೈಮ್ ಇದೆ, ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾರೆ, ಏನು ಹೇಳ್ತಾರೋ ಆಸಕ್ತಿ ಇಲ್ಲ. ಟೈಮು ಇದೆ ಬಟ್ ಫಸ್ಟ್ ಟೈಮ್ ನಿದ್ರೆ. ಕ್ಲಾಸಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡ್ತಾರೆ ಕೆಲವೊಮ್ಮೆ. ಸೊ ದಟ್ಸ್ ವಾಟ್ ಆಬ್ಸ್ಟಿಕಲ್ ಫಾರ್ ಭಕ್ತಿ. ನಾನು ವಿಕ್ಷೇಪ ಅಂದರೆ ಡಿಸ್ಟ್ರಾಕ್ಷನ್. ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ ಬಟ್ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಸೊ ನಿದ್ರೆನೂ ಬರ್ತಾ ಇಲ್ಲ, ಡಿಸ್ಟ್ರಾಕ್ಷನು ಇಲ್ಲ, ಅದು ಇಂಟ್ರೆಸ್ಟ್ ಇಲ್ಲ. ಕೂತಿದ್ದಾರೆ, ಮನಸ್ಸು ಎಲ್ಲೋ ಇದೆ, ಡೇ ಡ್ರೀಮಿಂಗ್. ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಅಬ್ಸೆಂಟ್. ಕಷಾಯ, ಕೆಟ್ಟ ಅಭ್ಯಾಸಗಳತ್ತ ಒಲವು, ಕೋಪ. ಕೆಲವು ಭಕ್ತರು ಎಲ್ಲ ಚೆನ್ನಾಗಿರ್ತಾರೆ, ಸಡನ್ನಿಗೂ ಕೋಪ ಬಂದಿರ್ತಾರೆ. ಎವ್ರಿಥಿಂಗ್ ಫೈನ್, ಸಡನ್ಲಿ ಲೈಕ್ ದುರಾಸೆ, ಅಹಂಕಾರ, ಕೆಲವೊಮ್ಮೆ ಅದು ಕಾಣಿಸ್ಕೊಡುತ್ತೆ. ಇದೇ ಅನರ್ಥ. ಬಟ್ ಅದನ್ನು ಕಂಟ್ರೋಲ್ ಮಾಡಬೇಕು. ದೆನ್ ರಸಾಸ್ವಾದ, ಇಂದ್ರಿಯ ಆಮಿಷಗಳಿಂದಾಗಿ ಎಸ್, ಬಿಕಾಸ್ ಆಫ್ ಅಟ್ರಾಕ್ಷನ್ ಟು ಸೆನ್ಸ್ ಅಟ್ರಾಕ್ಷನ್ ದೇರ್ ಇಸ್ ನೋ ಟೇಸ್ಟ್ ಫಾರ್. ಭಗವಂತನ ಇದರಲ್ಲಿ ಸೇವೆಯಲ್ಲಿ ರಸ ಬರ್ತಾ ಇಲ್ಲ, ಯಾಕೆಂದರೆ ಇಂದ್ರಿಯ ತೃಪ್ತಿಯಲ್ಲಿ ರಸ ಇದೆ. ಈಸ್ ಟೇಸ್ಟಿಂಗ್ ಸೆನ್ಸ್ ಗ್ರಾಟಿಫಿಕೇಶನ್. ಈ ರೀತಿ ನಿಷ್ಠಾಸ್ತರವನ್ನು ಪಡಿಬೇಕಂದ್ರೆ ಈ 5 ಅನರ್ಥಗಳನ್ನು ಕೂಡ ನಾಶ ಮಾಡಬೇಕು. ಸೊ ವಿ ಹ್ಯಾವ್ ಎ ಲಾಂಗ್ ಜರ್ನಿ ಟು ಗೋ, ರೈಟ್.
ಎಷ್ಟು ದೂರ ಹೋಗ್ಬೇಕು ನಾವು? ತುಂಬ ದೂರ ಹೋಗಬೇಕು. ಸೊ ವಿ ಶುಡ್ ಡೂ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಭಜನೆ ಕ್ರಿಯೆ ಚೆನ್ನಾಗಿರಬೇಕು. ಸೊ ತುಂಬ ಅಟೆಂಟಿವ್ ಆಗಿ ಜಪ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬ ಅಟೆಂಟಿವ್ ಆಗಿ ಜಪ ಮಾಡಬೇಕು, ಸಾಧು ಸಂಘ ಮಾಡಬೇಕು. ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಬೇಗ ನಾವು ಮುಂದೆ ಹೋಗ್ಬೋದು. ಓಕೆ, ಹರೇ ಕೃಷ್ಣ. ಎನಿ ಕ್ವಶನ್ಸ್? ಎಸ್. हाँ, कौन सा वर्ण? हाँ, वो नेचुरल है. और भगवान ने वो सिस्टम बनाया कि कुछ तो सिस्टम होना चाहिए ना. अरे शूद्र बहुत ऊंचा है. नहीं, शूद्र सर सिविलाइज्ड पीपल, वो भी रूल्स फॉलो करते हैं. ये बहुत गलत फहमी है. दिस हैज़ बीन वेरी रॉन्गली. अगर भगवान ने सिस्टम बनाया तो खराब कैसे हो सकता है? आप सोचो, भगवान ने सिस्टम बनाया तो खराब कैसे हो सकता है? वो अच्छा सिस्टम है. अब शूद्र के गुण पढ़ेंगे ना तो बहुत अच्छे गुण हैं उनमें. ब्राह्मण के गुण है. क्या है ब्राह्मण के गुण? शमो दमः तपः शौचम शांति मार्जम एवच ज्ञान विज्ञान वास्तिक्यम धर्म कर्म स्वभावजम. रीड 18 चैप्टर गीता. गीता पढ़ा आपने? तो प्रश्न कैसे पूछ सकते हैं आप? पहले गीता पढ़ना चाहिए ना. So we should read, we should know what is Shudra. Then we can appreciate what is Varna and Ashrama. And read. होमवर्क आपके लिए 18.42. ठीक है, याद है? 18.42, 43, 44 3 श्लोका पढ़ना है. रिपीट कीजिए. शमो दमस् तपः शौचम शांतिरार्जवमेव च ज्ञानं विज्ञानम् आस्तिक्यं ब्रह्म कर्म स्वभावजम्. These are the qualities of Brahmana. Shamaha, which is mind control. Damaha, sense control. Tapaha, तपस्या करते हैं ब्राह्मण. शौचम, बहुत क्लीन रहते हैं ब्राह्मण. शांति ही, मतलब वो बहुत टॉलरेंट है. और आर्जवम, बहुत सिंपल रहते हैं. उनका डिमांड बहुत सिंपल रहता है. ड्रेसिंग, उनका रूम, उनका कोई पोसेशन भी नहीं रहता है, कोई संपत्ति नहीं, पैन पैलेस भी नहीं रहता. ज्ञान विज्ञानम, ज्ञान है उनमें और उनमें विज्ञान है, साक्षात्कार है. आस्तिक्यम, भगवान के प्रति श्रद्धा है. ये ब्राह्मण का गुण है. ठीक है. देन क्षत्रिय का गुण क्या है? शौर्यम तेजो धृति दाक्ष्यम युद्धे चाप्यपलायनम दानम दानमीश्वर भावश्च क्षात्रम कर्म स्वभावजम. शौर्य, तेज, धृति, दाक्ष, दिस आर द क्वालिटीज. शौर्य तो पराक्रमी होता है. तेज मीन्स वेरी इन्फ्लुएंशियल. धृति मतलब क्या है? डिटर्मिनेशन. छल लिया तो करके ही रहेंगे, डिटर्मिनेशन. दाक्षम, एक्सपर्ट रहते हैं. युद्धे चापि अपलायनम, युद्ध छोड़ के कभी भागेंगे नहीं, मरेंगे मगर भागेंगे नहीं. ये उनका गुण है. कैसे आए हो? स्वाभाविक से आए हो. नेचुरली इट हैज कम टू देम बिकॉज ऑफ पास्ट कर्म. पूर्व कर्म के अनुसार उनको गुण आया है नेचुरली. दान देते हैं. ईश्वर भाव मतलब वो कंट्रोल करते हैं, इसलिए राजा बनने का अधिकार उनको है. कंट्रोलिंग टेंडेंसी है ना, तो सब कंट्रोल करेंगे, ठीक से व्यवस्था करेंगे. सो दैट इज ईश्वर भाव. क्षत्रम कर्म स्वभावजम. ಇದು ಕ್ಷತ್ರಿಯರ कर्म स्वभावजम, स्वाभाविक रूप से आया. देन वैश्य और शूद्र का भी. कृषि गोरक्ष वाणिज्यम वैश्य कर्म स्वभावजम. परिचर्य, कृषि गोरक्ष वाणिज्यम. वैश्य क्या करते हैं? कृषि. बाय नेचर दे आर अट्रैक्टेड टू काउस एंड कृषि एंड वाणिज्यम, ट्रेड. ರೈಟ್. ಸೊ ಹಸು ಮತ್ತು ನೆಲದಿಂದ ಏನು ಬೆಳೀತಾರೋ ಅದನ್ನು ಟ್ರೇಡ್ ಮಾಡ್ತಾರೆ. ಬಾರ್ಟರ್ ಸಿಸ್ಟಮ್, ಎಕ್ಸ್ಚೇಂಜ್.
वैश्य कर्म स्वभावजम परिचर्यात्मकम कर्म परिचर्यात्मकम टू असिस्ट ब्राह्मण क्षत्रिय वैश्य इन देयर ड्यूटीज शूद्रस्यापि स्वभावजम शूद्र की क्वालिटी है लॉयल इज वेरी लॉयल्टी हो रही है। सो ये चार वर्ण जो है इनके गुण हैं और ये कैसे आया है इसके वो आत्मा का पूर्व जो कर्म है कैसे स्वभाव उसने बनाया है उसके कारण वो उसको स्वभाव मिला है ರೈಟ್ ಸೊ ಯಾವ ರೀತಿ ಹಿಂದಿನ ಜನ್ಮದಲ್ಲಿ ಕಾರ್ಯ ಮಾಡಿದ್ದಾರೆ ಆ ರೀತಿ ಅವರಿಗೆ ಒಂದು ಸ್ವಭಾವದಿಂದ ಹುಟ್ಟಿರ್ತಾರೆ ಹುಟ್ಟಿದಾಗೆ ಒಂದು ಸ್ವಭಾವ ಇರುತ್ತೆ ಗೊತ್ತಾಗುತ್ತೆ ಪತ್ರಿಯಲ್ಲಿ ಗೊತ್ತಾಗುತ್ತೆ ವೈಶ್ಯ ಬ್ರಾಹ್ಮಣ ರಾಕ್ಷಸ ಗಣ ಎಲ್ಲ ಗೊತ್ತಾಗುತ್ತೆ ಬೈ ದ ಟೈಮ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್ ಸೊ ಸ್ವಭಾವಜಂ ಪೂರ್ವ ಕರ್ಮದ ಅನುಸಾರವಾಗಿ ಹುಟ್ಟಿದ್ದಾರೆ ವಾಟ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾವ್ ಡನ್ ಕೃಷ್ಣ ಕೊಟ್ಟಿಲ್ಲ ಕೃಷ್ಣ ಇಸ್ ನಾಟ್ ಡಿಪೆಂಡ್ ಯು ವಿಲ್ ಬಿ ಶೂದ್ರ ಯು ವಿಲ್ ಬಿ ಬ್ರಾಹ್ಮಣನು ನಮ್ಮ ಕಾರ್ಯದಿಂದ ನಾವು ಆ ಒಂದು ಗುಣವನ್ನು ಪಡ್ಕೊತೀವಿ ಸ್ವಾಭಾವಿಕವಾಗಿ ಆ ಗುಣ ಉಳ್ಳವರು ಈ ಕೆಲಸವನ್ನು ಮಾಡ್ತಾರೆ ಅಂತ ಕೃಷ್ಣ ಹೇಳಿದ್ದಾನೆ ಆ್ಯಂಡ್ ಕೃಷ್ಣ ಹ್ಯಾಸ್ ಮೇಡ್ ದಿಸ್ ಸಿಸ್ಟಮ್ ಈ 4 ಜನ ದೇ ಆರ್ ಕಾಲ್ಡ್ ಆರ್ಯನ್ಸ್ ಯಾರು ವರ್ಣಾಶ್ರಮವನ್ನು ಪಾಲನೆ ಮಾಡ್ತಾರಲ್ಲ ದೇ ಆರ್ ಕಾಲ್ಡ್ ಆರ್ಯನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋರು ಸಭ್ಯ ಜನರು ಇವರು ಈ 4 ವರ್ಣಗಳ ಹೊರತಾಗಿ ಹಲವಾರು ಜನರಿದ್ದಾರೆ ದೇ ಆರ್ ಕಾಲ್ಡ್ ಔಟ್ಸೈಡ್ ಆಫ್ ವರ್ಣಾಶ್ರಮ ಚಾಂಡಾಲ ಚಾಂಡಾಲ ಸರ್ ಡಾಗ್ ಈಟರ್ಸ್ ವರ್ಣಾಶ್ರಮ ಫಾಲೋ ಮಾಡೋರು ರೈಟ್ ಕಿರಾಟ ಹೂನಾಂಧ್ರ ಪುಲಿಂದ ಪುಲ್ಕಸ ಆಭೀರ ಶುಂಭ ಯವನ ಕಷಾದ ಯವನ ಮೆಲೆಚಸ್ ಯವನ ಸರ್ ಅರೇಬಿಯನ್ಸ್ ಗೋಮಾಂಸವನ್ನು ತಿಂತಾರೆ ಮೆಲೆಚ್ಚರು ಅಂದರೆ ಅಮೆರಿಕನ್ಸ್ ಆ್ಯಂಡ್ ದೋಸ್ ಕೈಂಡ್ ಆಫ್ ಪೀಪಲ್ ದೇ ಆರ್ ಮೆಲೆಚ್ಚಾಸ್ ದೇ ಡೋಂಟ್ ಫಾಲೋ ವರ್ಣಾಶ್ರಮ ಅದಕ್ಕೆ ದೇ ಆರ್ ಬಿಯಾಂಡ್ ದಟ್ ವರ್ಣಾಶ್ರಮ ಸೊ ಅದು ಯಾವುದೇ ರೂಲ್ಸ್ ಫಾಲೋ ಮಾಡೋದಿಲ್ಲ ಸಭ್ಯತೆ ಅನ್ನೋದು ಇರೋದಿಲ್ಲ ದೇ ಆರ್ ಕಾಲ್ಡ್ ಅಂತಿರ ದೇ ಡೋಂಟ್ ಹ್ಯಾವ್ ಗುಡ್ ಕ್ವಾಲಿಟೀಸ್ ಬಟ್ ಯಾರು ಕೃಷ್ಣ ಭಕ್ತಿಯನ್ನು ಸ್ವೀಕರಿಸ್ತಾರೆ ಅವ್ರು ಯಾರೇ ಆಗಿರಲಿ ಕಿರಾಟ ಹೂನಾಂಧ್ರ ಪುಲಿಂದ ಪುಲ್ಕಸ ಆಭೀರ ಶುಂಭ ಯವನ ಕಷಾದ ಏನ್ಯಚ್ಚ ಪಾಪ ಯದಪಶ್ಯಾಶ್ರಯ ಎಂತಹ ಪಾಪಿ ಆಗಿರಲಿ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅವರು ಭಗವಂತ ವಿಷ್ಣುವಿಗೆ ಶರಣಾದರೆ ಅವರು ಕೂಡ ಶುದ್ಧಂತಿ ಪವಿತ್ರರಾಗ್ತಾರೆ ಅಂತಹ ಪವಾಡವನ್ನು ಶಿಲಪ್ರಪಾದರು ಮಾಡಿದರು ಅಂತಹ ಅಂತ್ಯಜರನ್ನು ತಗೊಂಡು ಬಂದು ಶುದ್ಧ ಭಕ್ತರನ್ನು ಮಾಡಿದ್ದಾರೆ ಯಾರು ಕೂಡ ಅಂತ್ಯಜ ಅಂದರೆ 4 ಕ್ಲಾಸಸ್ ಆರ್ ಸಭ್ಯರು ಉಳಿದವರೆಲ್ಲ ಅಂತ್ಯಜರು ದೇ ಆಲ್ಸೋ ಕ್ಯಾನ್ ಬಿಕಮ್ ಪ್ಯೂರ್ ಬೈ ಪ್ರಾಕ್ಟೀಸ್ ಆಫ್ ಚಾಂಟಿಂಗ್ ಆಫ್ ಹರೇ ಕೃಷ್ಣ ಸೊ ಭಗವಂತ ಮಾಡಿರೋ ಸಿಸ್ಟಮ್ ಪರ್ಫೆಕ್ಟ್ ಇದೆ ಅದನ್ನು ಚೆನ್ನಾಗಿ ಫಾಲೋ ಮಾಡಿದ್ರೆ ಸಭ್ಯತೆ ಉಳಿಯುತ್ತೆ ರೈಟ್ ಯು ಅಂಡರ್ಸ್ಟುಡ್ So then he is not a Brahmana if he is doing social. ಬರೀ ಜಾನುವಾರು ಹಾಕೊಂಡವ್ರು ಬ್ರಾಹ್ಮಣರಲ್ಲ ಯಾರಲ್ಲಿ ಆ ಗುಣಗಳಿವೆ ಅವರೇ ಬ್ರಾಹ್ಮಣರು ಶಮೋದಮಃ ತಪಸ್ಸೌಚಂ ಒಬ್ಬರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿರ್ಬೋದು ಆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಮಾಂಸ ತಿಂದ್ರೆ ಅವ್ರು ಬ್ರಾಹ್ಮಣರಾಗ್ತಾರೆ ಬ್ರಹ್ಮ ಬಂಧು ಆಗ್ತಾರೆ ಶಾಸ್ತ್ರದಲ್ಲಿ 2 ಪದ ಇದೆ ಒಂದು ಬ್ರಹ್ಮ ಬಂಧು It's there. I can show evidence for everything. ಎಷ್ಟೊಂದು ಕಡೆ ಇದೆ ಬ್ರಹ್ಮಬಂಧು ಅಂತ. The word ಬ್ರಹ್ಮಬಂಧು is significant. ಭಾಗವತದಲ್ಲಿದೆ. ಮೈನಾಂ ಪಾರ್ಥ ಅರ್ಹಸಿ ತ್ರಾತುಂ ಬ್ರಹ್ಮಬಂಧುಂ ಯಮಂ ಜಹಿ. ಬ್ರಹ್ಮಬಂಧು ಯಾರು ಇಲ್ಲ ಅಶ್ವತ್ಥಾಮ ದ್ರೋಣಾಚಾರ್ಯರ ಪುತ್ರ ರೈಟ್ ಈ ಕೃಷ್ಣ ಹೇಳ್ತಾನೆ ಇವನು ಬ್ರಹ್ಮಬಂಧು ಬ್ರಾಹ್ಮಣ ಅಲ್ಲ ಇವನು ಬ್ರಾಹ್ಮಣನ ಮಗನಾಗಿದ್ದಾನೆ ದ್ರೋಣಾಚಾರ್ಯ ಮಗನಾಗಿದ್ದಾನೆ ಅದರ ಗುಣಗಳಿಲ್ಲ ಯಾಕೆಂದ್ರೆ ರಾತ್ರಿ ಬಂದು ಮಕ್ಕಳನ್ನು ಕೊಂದಿದ್ದಾನೆ ಎಂಥ ಬ್ರಾಹ್ಮಣವನು ಎಲ್ಲಿದೆ ಕ್ವಾಲಿಟೀಸ್ ಆಫ್ ಬ್ರಾಹ್ಮಣ ಇಸ್ ಕಾಲ್ಡ್ ಬ್ರಹ್ಮಬಂಧು ಇಮಂ ಜಹಿ ಪನಿಷನ್ ಸೊ ಅಸಾವ್ ಅನಾಗಸ ಸುಪ್ತಾನ್ ಅವಧೀನ್ ನಿಶಿ ಬಾಲಕಾನ್ ರಾತ್ರಿ ಬಂದು ಬಾಲಕಾನ್ ಅವಧೀದ್ ಕೊಂದಿದ್ದಾನೆ
ಅನಾಗಸಃ ಸುಪ್ತಾನ್, ಮುಗ್ಧ ಮಕ್ಕಳು ಮಲ್ಕೊಂಡಿದ್ದು ಅವ್ರನ್ನ ಕೊಂದಿದ್ದಾನೆ. ಸೊ ಬ್ರಹ್ಮ ಬಂತು. ಕರೆಕ್ಟ್? ಐ ವುಡ್ ಅಂಡರ್ಸ್ಟ್ಯಾಂಡ್. ಸೊ ಯು ಶುಡ್ ನೋ ವಾಟ್ ಈಸ್ ದ ಸಿಸ್ಟಮ್, ಒರಿಜಿನಲ್ ಸಿಸ್ಟಮ್ ಏನಿತ್ತು ಅಂತ. ಅದು ಕರಪ್ಟ್ ಆಯ್ತು. ಅದು ಕರಪ್ಷನ್ ಸ್ಟಾರ್ಟ್ ಆಯಿತು. ಎಲ್ಲಿಂದ ಸ್ಟಾರ್ಟ್ ಆಯಿತು? ಶೃಂಗಿ ಋಷಿಯಿಂದ ಸ್ಟಾರ್ಟ್ ಆಯಿತು. ಶೃಂಗಿ ಋಷಿಗಳು ಮಗ ಶಮೀಕ ಋಷಿಗಳ ಮಗ ಶೃಂಗಿ. ಸೊ ಅವನಿಗೆ ತುಂಬ ಅಹಂಕಾರ ಬಂತು. ಸೊ ಪರೀಕ್ಷಿತ್ ಮಹಾರಾಜರು ಶಾಪ ಕೊಟ್ಬಿಟ್ರು, ಇವ್ರು 7 ದಿನದಲ್ಲಿ ಸಾಯಬೇಕು ಅಂತ. ಸೊ ಪ್ರಭುಪಾದ ಹೇಳ್ತಾರೆ, ಅಲ್ಲಿಂದ ಬ್ರಾಹ್ಮಣರು ಕರಪ್ಟ್ ಆದರು. ಅಂದರೆ ತಾವೇ ದೊಡ್ಡವರು, ಎಲ್ಲರೂ ತಮ್ಮ ಮಾತನ್ನು ಕೇಳಲೇಬೇಕು ಅಂತ ಒಂದು ಶೋಷಣೆ, ಒಂದು ಭಾವನೆ ಬಂದಾಗ ಕ್ಷತ್ರಿಯರು ರಿವೋಲ್ಟ್ ಮಾಡಿದ್ರು. ನಾವ್ಯಾಕೆ ನಿಮ್ಮನ್ನು ಫಾಲೋ ಮಾಡಬೇಕು? ನೀವೇ ಫಾಲೋ ಮಾಡ್ತಾ ಇಲ್ಲ. ಯಾರಾದರೂ ಫಾಲೋ ಮಾಡಬೇಕಂದ್ರೆ ಈ ಶುಡ್ ಫಾಲೋ. ಯಾರು ಚೆನ್ನಾಗಿ ಫಾಲೋ ಮಾಡಿದರೆ ಫಾಲೋ ಮಾಡೋ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ಕ್ಷತ್ರಿಯರು ಹೇಳ್ತಾರೆ, ನಾವು ನಿಮ್ಗೆ ಫಾಲೋ ಮಾಡಿದ್ದೀವಿ, ಯಾಕಂದರೆ ನೀವೇ ಶಾಸ್ತ್ರನ ಫಾಲೋ ಮಾಡ್ತಾ ಇಲ್ಲ, ನೀವೇ ತಪ್ಪು ಕಾರ್ಯಗಳನ್ನು ಮಾಡ್ತಾ ಇದ್ದೀರ. ಸೊ ಕ್ಷತ್ರಿಯರು ರಿವೋಲ್ಟ್ ಮಾಡಿದ್ರು. ಸೊ ಕ್ಷತ್ರಿಯರು ಇಂಡಿಪೆಂಡೆಂಟ್ ಆಗಿಬಿಟ್ರು. ಐ ವಿಲ್ ರೂಲ್. ಅವ್ರ ಮೇಲೆ ಯಾರೂ ಇಲ್ಲ. ಆ್ಯಕ್ಚುಲಿ ಅವ್ರ ಮೇಲೆ ಬ್ರಾಹ್ಮಣರು ಇರಬೇಕು ಗೈಡೆನ್ಸ್ ಕೊಡೋದಕ್ಕೆ. ಸೊ ವೆನ್ ಬ್ರಾಹ್ಮಣಸ್ ಆರ್ ಗಿವಿಂಗ್ ಗೈಡೆನ್ಸ್ ಟು ಕ್ಷತ್ರಿಯಸ್, ದಟ್ ಈಸ್ ಮೊನಾರ್ಕಿ, ದಟ್ ಇಸ್ ಐಡಿಯಲ್ ಸಿಸ್ಟಮ್. ಆದರೆ ಯಾವಾಗ ಬ್ರಾಹ್ಮಣರು ಕರಪ್ಟ್ ಆದರೂ, ಕ್ಷತ್ರಿಯಸ್ ಬಿಕಮ್ ಇಂಡಿಪೆಂಡೆಂಟ್, ದಟ್ ಬಿಕಮ್ ಡಿಕ್ಟೇಟರ್ಶಿಪ್. ಹಿಟ್ಲರ್, ಸ್ಟಾಲಿನ್, ಡಿಕ್ಟೇಟರ್, ಸ್ವತಂತ್ರ, ತಮ್ಮದೇ ಆದ ರಾಜಕೀಯ ಮಾಡೋದು. ಹೇಳೋರು ಕೇಳೋರು ಯಾರೂ ಇಲ್ಲ ಅವ್ರಿಗೆ. ಆಗ ವೈಶ್ಯರು ಏನು ಮಾಡಿದರು? ನಾವ್ಯಾಕೆ ನಿಮಗೆ ಟ್ಯಾಕ್ಸ್ ಕೊಡಬೇಕು? ನಾವು ಟ್ಯಾಕ್ಸ್ ಕೊಡೋದಿಲ್ಲ. ನಮ್ಮ ಟ್ಯಾಕ್ಸ್ ತೊಗೊಂಡು ನೀವು ತಿಂತಾ ಇದ್ದೀರಾ, ಯು ಆರ್ ಎಂಜಾಯ್. ಜನ ಕಲ್ಯಾಣ ಏನು ಮಾಡ್ತಾ ಇಲ್ಲ. ಸೊ ವೈಶ್ಯರು ರಿವೋಲ್ಟ್ ಮಾಡಿದರು. ಸೊ ದಟ್ ಬಿಕೇಮ್ ಕ್ಯಾಪಿಟಲಿಸಮ್. ದ ರಿಚ್ ಬಿಕೇಮ್ ಪವರ್ಫುಲ್. ಯಾಕೆ ಕ್ಯಾಪಿಟಲಿಸಮ್ ಏನಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಹಾಂ, ಬಂಡವಾಳಶಾಹಿ. ಸೊ ಕ್ಯಾಪಿಟಲಿಸ್ಟ್, ದೋಸ್ ಹ್ಯಾವ್ ಮನಿ ಸ್ಟಾರ್ಟೆಡ್ ರೂಲಿಂಗ್. ಕೆಲವೊಂದು ಕಂಟ್ರೀಸಲ್ಲಿ ಅದೇ ಇದೆ, ಕ್ಯಾಪಿಟಲಿಸ್ಟ್. ಅಮೆರಿಕಸ್ ಕ್ಯಾಪಿಟಲಿಸ್ಟ್ ಕಂಟ್ರಿ. ಯಾರ ಹತ್ರ ದುಡ್ಡಿದೆ ಅವರೇ ರೂಲ್ಸ್ ಕಂಟ್ರೋಲ್ ಮಾಡ್ತಾರೆ. ಆಗ ವೈಶ್ಯರು ರಿಚ್ ಸ್ಟಾರ್ಟ್ ಬಿಕಮಿಂಗ್ ರಿಚರ್ ದೆನ್ ವರ್ಕರ್ ಕ್ಲಾಸ್. ದೇ ಆರ್ ಲೈಕ್ ದ 4th ಕ್ಲಾಸ್, ಶೂದ್ರ ಕ್ಲಾಸ್. ದೇ ಆರ್ ಲೈಕ್ ವರ್ಕರ್, ದೇ ಅಸಿಸ್ಟ್ ಎವ್ರಿಬಡಿ ಇನ್ ದರ್ ಡ್ಯೂಟೀಸ್. ಎಲ್ಲರೂ ಶೋಷಣೆ ಮಾಡ್ತಾ ಇದ್ದಾರೆ, ನಾವು ಯಾರಿಗೂ ಫಾಲೋ ಮಾಡಿದಿಲ್ಲ, ವಿಲ್ ಗೋ ಆನ್ ಸ್ಟ್ರೈಕ್. ಯಾಕಂದರೆ ನಮ್ಮ ಡಿಮ್ಯಾಂಡ್ಸ್ ಫುಲ್ಫಿಲ್ ಆಗ್ತಾ ಇಲ್ಲ. ಸೊ ದೆನ್ ಕೇಮ್ ಡೆಮೋಕ್ರಸಿ. ಹಾಂ, ಡೆಮೋಕ್ರಸಿ ಪ್ರಜಾತಂತ್ರ. ದಟ್ ಇಸ್ ನಾಟ್ ದ ಗುಡ್ ಸಿಸ್ಟಮ್. ಬಟ್ ಕಲಿಯುಗ ದಟ್ ಇಸ್ ಓನ್ಲಿ ವರ್ಕಿಂಗ್, ಅದೇ ವರ್ಕ್ ಆಗ್ತಾ ಇದೆ. ಬಟ್ ಇಟ್ಸ್ ನಾಟ್ ದ ಐಡಿಯಲ್ ಸಿಸ್ಟಮ್. ಬಿಕಾಸ್ ಇಫ್ ಪಾಪ್ಯುಲೇಷನ್ ಇದೆ, 1000 ಜನ ಇದ್ದಾರೆ, ಅದರಲ್ಲಿ 500 ಜನ ಕುಡುಕರು. ಅವ್ರು ವೋಟ್ ಮಾಡಿದರೆ ಯಾರಿಗೆ ವೋಟ್ ಮಾಡ್ತಾರೆ? ಯಾರು ಫ್ರೀ ಬಾಟಲ್ ಕೊಡ್ತಾರೆ ಅವ್ರಿಗೆ ವೋಟ್ ಮಾಡ್ತಾರೆ. ಸೊ ಹೌ ಗುಡ್ ಇಸ್ ದಿಸ್ ಸಿಸ್ಟಮ್? ಇಸ್ ಇಟ್ ಗುಡ್ ಸಿಸ್ಟಮ್? ಬಟ್ ಇಟ್ ಈಸ್ ಎ ಮೇಕ್ ಶಿಫ್ಟ್. ಅಂದರೆ ಏನು ಬೇರೆ ಯಾವುದು ಕೆಲಸ ಮಾಡಲ್ಲ. ಸೊ ಇಟ್ಸ್ ವರ್ಕಿಂಗ್ ನಾವು. ಕರೆಕ್ಟ್? ಡೆಮೋಕ್ರಸಿ ಆಲ್ಸೋ ಬಿಕಮಿಂಗ್ ಕರಪ್ಟ್. ಎನಿವೆ, ದಿಸ್ ಎ ಲಾಂಗ್, ವೆರಿ ಗುಡ್ ಟಾಪಿಕ್, ಬಟ್ ಸಮಯ ಸೀಮಿತವಾಗಿದೆ. ಈ ಕಾಸ್ಟ್ ಸಿಸ್ಟಮ್ ಬಗ್ಗೆ ಐ ಕ್ಯಾನ್ ಡಿಸ್ಕಸ್ ಫಾರ್ 2 hours. ಐ ಹೋಲ್ ಪ್ರೆಸೆಂಟೇಷನ್ ಆಫ್ ವರ್ಣ ಆ್ಯಂಡ್ ಆಶ್ರಮ. ಫಸ್ಟ್, ಟು ಅಂಡರ್ಸ್ಟ್ಯಾಂಡ್ ವರ್ಣಾಶ್ರಮ, ವಿ ಶುಡ್ ಅಂಡರ್ಸ್ಟ್ಯಾಂಡ್ 3 ಗುಣಾಸ್. ವಾಟ್ ಈಸ್ ಸತ್ವಗುಣ, ವಾಟ್ ಈಸ್ ರಜಗುಣ, ವಾಟ್ ಈಸ್ ತಮಗುಣ. ಸತ್ವಗುಣದ ಪ್ರಭಾವದಿಂದ ಏನಾಗುತ್ತೆ, ರಜಗುಣದ ಪ್ರಭಾವದಿಂದ ಏನಾಗುತ್ತೆ, ತಮಗುಣದ ಪ್ರಭಾವದಿಂದ ಏನಾಗುತ್ತೆ. ಯಾರು ಯಾವ ಗುಣವನ್ನು ಬೆಳೆಸ್ಕೊತಾರೆ ಆ ರೀತಿ ಅವರು ವರ್ತನೆ ಮಾಡ್ತಾರೆ. ಬ್ರಾಹ್ಮಣರು ಆ್ಯಕ್ಚುಲಿ ಸತ್ವಗುಣದಲ್ಲಿರಬೇಕು, ಕ್ಷತ್ರಿಯರು ರಜಗುಣದಲ್ಲಿ, ವೈಶ್ಯರು ರಜಗುಣ ಮತ್ತು ತಮಗುಣದ ಮಿಶ್ರಣ, ಆ್ಯಂಡ್ ಶೂದ್ರಸ್ ದೇ ಆರ್ ಇನ್ ತಮಗುಣ. ಸೊ ಆ ಗುಣಗಳ ಅನುಸಾರವಾಗಿ ವರ್ಣಗಳು ಡಿಸೈಡ್ ಆಗ್ತವೆ. ರೈಟ್? ಚಾತುರ್ವರ್ಣ್ಯ ಮಯಾ ಸೃಷ್ಟಂ ಗುಣ ಕರ್ಮ. 4th chapter Gita. And what is verse number? 4.12. मेरे को देखो, कुछ तो पता नहीं क्या है. इस साइड से ये लगाने का, साइड से लगाने का. 4.13. ವರ್ಣಾಶ್ರಮ ಇಲ್ಲಿ ಕೊಟ್ಟಿದ್ದಾನೆ ಕೃಷ್ಣ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ನಾನು ಸೃಷ್ಟಿ ಮಾಡಿದ್ದೀನಿ 4 ವರ್ಣಗಳನ್ನು. ಯಾವ ಅನುಸಾರವಾಗಿ? ಗುಣ ಕರ್ಮ. ಫಸ್ಟ್ ಗುಣಗಳ ಬಗ್ಗೆ ತಿಳ್ಕೋಬೇಕು, ಸತ್ವಗುಣ, ರಜಗುಣ, ತಮಗುಣ. ನಂತರ ಆ ಗುಣಕ್ಕೆ ಅನುಗುಣವಾಗಿ ಕರ್ಮವನ್ನು ಮಾಡ್ತಾನೆ. ಅದ್ರ ಪ್ರಕಾರ ಅವನ ವರ್ಣ ನಿರ್ಣಯ ಆಗುತ್ತೆ, ಹುಟ್ಟಿನಿಂದ ಅಲ್ಲ. ಬ್ರಾಹ್ಮಣನ ಮಗ ಕ್ಷತ್ರಿಯನಾಗ್ಬೋದು, ವೈಶ್ಯನಾಗ್ಬೋದು, ಶೂದ್ರನಾಗ್ಬೋದು. ರೈಟ್? ಇಟ್ಸ್ ಪಾಸಿಬಲ್. ಋಷಭ್ ದೇವರಿಗೆ 100 ಜನ ಮಕ್ಕಳು, ಅದರಲ್ಲಿ 9 ಜನ ಸನ್ಯಾಸಿ ಆಗ್ತಾರೆ, 10 ಜನ
ಕ್ಷತ್ರಿಯರಾಗ್ತಾರೆ, 11 ಜನ ಕ್ಷತ್ರಿಯರಾಗ್ತಾರೆ, ಇನ್ನೂ 80 ಜನ ಬ್ರಾಹ್ಮಣರಾಗ್ತಾರೆ. ರೈಟ್? ಓಕೆ, ದಿಸ್ ಇಸ್ ವೆರಿ ಬಿಗ್ ಟಾಪಿಕ್. ಐ ಜಸ್ಟ್ ಟಚ್ಡ್ ಆನ್ ಇಟ್. ನೀವು ಗೀತೆ ಓದಿ ಫಸ್ಟು, ಓಕೆ, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೋರ್. ಹರೇ